ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ. ಪರಿಸರ ರಕ್ಷಣೆ ಎಲ್ಲರ ಹೊಣೆಯಿಂದ ಜಿಲ್ಲಾಧಿಕಾರಿ ಕುಮಾರ. ಆರ್ಸಿಬಿ ಸಂಭ್ರಮಾಚರಣೆಯಲ್ಲಿ ಕೇರ್ಪೇಟೆ ಯುವಕನ ಬಲಿ. ರಾಯಸಮುದ್ರ ಗ್ರಾಮದಲ್ಲಿ ಮಡುಗಟ್ಟಿದ ಮೌನ. ಮೃತರ ಕುಟುಂಬಕ್ಕೆ ಶಾಸಕರ ಸಾಂತ್ವನ. ಡಾಕ್ಟರ್ ರಾಘವ್ ಸಾಹಿತ್ಯ ಪ್ರಶಸ್ತಿ ಮತ್ತು ಕೆ ಸಿಂಗಾರೇಗೌಡ ಪುಸ್ತಕ ಪ್ರಶಸ್ತಿ ಪ್ರದಾನ. ಕರ್ನಾಟಕ ಸಂಘ ಆಯೋಜನೆ. ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ ಜಯಪ್ರಕಾಶಗೌಡ ಹೇಳಿಕೆ. ಪರಿಸರ ದಿನಾಚರಣೆ ಪ್ರಯುಕ್ತ ಸಸಿ ನೆಡುವ ಕಾರ್ಯಕ್ರಮ. ಪ್ಲಾಸ್ಟಿಕ್ ಮುಕ್ತ ಪರಿಸರ ಘೋಷವಾಕ್ಯದೊಂದಿಗೆ ಆಯೋಜನೆ. ಕೃಷಿಕ ಅಲಯನ್ಸ್ ಸಂಸ್ಥೆ ಸ್ನೇಹ ಬಳಗ ನೇತೃತ್ವ. ಆರ್ಸಿಬಿ ಸಂಭ್ರಮದಲ್ಲಿ ದುರಂತ. ಕಾಂಗ್ರೆಸ್ ಆಡಳಿತ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿ. ಬಿಜೆಪಿ ರಾಜ್ಯ ವಕ್ತಾರ ಅಶೋಕ್ ಲೇವಡಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಇವರ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಚಿತ್ರಕಲಾ ಸ್ಪರ್ಧೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಪ್ರತಿಯೊಬ್ಬರು ಆರೋಗ್ಯವಾಗಿ ಚೆನ್ನಾಗಿರಬೇಕಾದರೆ ನಮಗೆ ಪರಿಸರ ಮುಖ್ಯ. ಪರಿಸರವನ್ನು ಘೋಷಿಸಿ ಅಂತ ಜಿಲ್ಲಾ ಪರಿಸರ ಅಧಿಕಾರಿ ಬಿಪಿ ಗೀತಾ ಹೇಳಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದ ಕಾವೇರಿ ವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಇನ್ನಿತರ ಸಂಘಟನೆಗಳ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಚಿತ್ರಕಲಾ ಸ್ಪರ್ಧಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ಲಾಸ್ಟಿಕ್ ಮಾಲಿನ್ಯ ತಡೆಗಟ್ಟುವ ಸಂಕಲ್ಪದಿಂದ ವಿಶ್ವ ಪರಿಸರ ದಿನದ ಅಂಗವಾಗಿ ವಿಶ್ವಸಂಸ್ಥೆಯ ಪ್ಲಾಸ್ಟಿಕ್ ಮಾಲಿನ್ಯ ತಡೆಗಟ್ಟಿ ಎಂಬ ಘೋಷವಾಕ್ಯದ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ. ಪರಿಸರಕ್ಕೆ ಪೂರಕವಾಗಿರುವ ವಸ್ತುಗಳು ಹಾಗೂ ಜಲಮೂಲಗಳನ್ನು ಸಂರಕ್ಷಣೆ ಮಾಡಬೇಕಾಗಿದೆ ಅಂತ ಅವರು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಪ್ಲಾಸ್ಟಿಕ್ ಮಾಲಿನ್ಯ ತಡೆಗಟ್ಟುವ ಕುರಿತು ಚಿಕ್ಕಮಂಡ್ಯ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ದೇವರಾಜು ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಆರ್ಸಿಬಿ ಸಂಭ್ರಮಾಚರಣೆಯಲ್ಲಿ ಕೇರ್ಪೇಟೆ ತಾಲೂಕಿನ ರಾಯಸಮುದ್ರ ಗ್ರಾಮದ 26 ವರ್ಷದ ಪೂರ್ಣಚಂದ್ರ ಎಂಬ ಯುವಕ ಸಾವನ್ನಪ್ಪಿದ್ದು ಮೃತರ ಕುಟುಂಬಕ್ಕೆ ಶಾಸಕ ಎಚ್ ಟಿ ಮಂಜು ಸಾಂತ್ವನ ಹೇಳಿದರು. ನಿನ್ನೆ ಸರಿಯಾಗಿ ಈ ಸಂದರ್ಭಕ್ಕೆ ಜರುಗಿರುವಂಥ ಘಟನೆ. ಈಗ 5:20 4 ಗಂಟೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಮಾರಣ ಹೋಮ ನಡೆದಂಥ ಸಂದರ್ಭ. 11ಕ್ಕೂ ಹೆಚ್ಚು ಮಂದಿ ದಾರುಣವಾಗಿ ಸಾವನ್ನಪ್ಪಿ 45ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿರುವಂತಹ ಘಟನೆ ನಡೆದಿರುವಂಥದ್ದು. ಆರ್ಸಿಬಿ ಸಂಭ್ರಮಾಚರಣೆ ಯುವಕರಲ್ಲಿ ಕ್ರಿಕೆಟ್ ಅನ್ನುವಂಥ ಈ ಏನಿದೆ ಆಕರ್ಷಕವಾದಂಥ ಒಂದು ಕ್ರೀಡೆ, ಇದಕ್ಕೆ ಜೋತು ಬಿದ್ದು ಇದಕ್ಕೆ ಕಾರಣ ನೆನ್ನೆ ಘಟನೆ. ಸಾಕಷ್ಟು ಮಂದಿ ಎಲ್ಲರೂ ಕೂಡ ಯುವಕರೇ, 20, 29 ವರ್ಷ, 26 ವರ್ಷ ಹೆಣ್ಮಕ್ಳು ಸೇರಿದಂತೆ ಎಲ್ಲರೂ ಕೂಡ ಚಿಕ್ಕ ಮಕ್ಕಳೇ. ಕ್ರಿಕೆಟ್ ಕ್ರೇಜನ್ನು ಹುಟ್ಟಿಸ್ಕೊಂಡಿರೋರೇ ಸಾಮಾನ್ಯವಾಗಿ PUC SSLC ಮಕ್ಕಳು. ಲಕ್ಷೋಪಲಕ್ಷ ಜನರು ಸೇರಿದಂಥ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣ ಅಕ್ಷರಶಃ ಅದೊಂದು ಮಾರಣ ಹೋಮವಾಗಿ ಪರಿಣಮಿಸಿದ್ದು. ಅದಕ್ಕೆ ಯಾರು ಕಾರಣರು ಏನು ಅನ್ನೋದು ಬೇಡ, ಚರ್ಚೆ ಮಾಡೋದು ಬೇಡ, ಗಂಟುಗಟ್ಟಲೆ ಆಗುತ್ತೆ. ಬಟ್ ಒಂದನ್ನು ತಿಳ್ಕೊಬೇಕು, ಯುವಕರು ನಿಜವಾಗಿಯೂ ಸೆಲೆಬ್ರಿಟಿಗಳು ಯಾರು ನಮಗೆ ಅಂತಂದರೆ, ನನ್ನ ಪ್ರಕಾರ ನಿಜವಾದ ಸೆಲೆಬ್ರಿಟಿಗಳು ಯಾರು ಅಂತಂದರೆ ನಮಗೆ ಜನ್ಮ ನೀಡಿದ ತಂದೆ ತಾಯಿಗಳು ಮೊದಲ ಸೆಲೆಬ್ರಿಟಿಗಳು, ನಮಗೆ ವಿದ್ಯೆ ಕಲಿಸಿದ ಗುರುಗಳು ಎರಡನೇ ಸೆಲೆಬ್ರಿಟಿಗಳು, ಕಷ್ಟದಲ್ಲಿ ಕೈ ಹಿಡಿದು ನಡೆಸುವಂಥ ಸ್ನೇಹಿತ ಮೂರನೇ ಸೆಲೆಬ್ರಿಟಿ. ಇದು ನಿಜವಾದ ಸೆಲೆಬ್ರಿಟಿ. ನನ್ನ ಪ್ರಕಾರ ನೀವೇನು ಇದ್ದೀರಲ್ಲ, ನಿನ್ನ ಹೋಗಿ ಆಡಿದ್ರೆ ಲಕ್ಷಾಂತರ ಜನ ಇದ್ರಲ್ಲಿ ನೀವು ಯಾರು ಕೂಡ ಅಭಿಮಾನಿಗಳಲ್ಲ. ನನ್ನ ಪ್ರಕಾರ ಅಭಿಮಾನಿಗಳೇ ಅಲ್ಲ. ನೀವೆಲ್ಲ ಅಂಧಾಭಿಮಾನಿಗಳು. ಅಂಧಾಭಿಮಾನಿ ಕಟ್ಕೊಂಡು ಪೊರೆ ಕಟ್ಕೊಂಡು ಹೋಗಿದ್ರಿ ನೀವು, ಆಯ್ತಲ್ಲ, ಪೊರೆ ಕಟ್ಕೊಂಡು ಹೋಗಿದ್ರಿ, ಆಯ್ತಲ್ಲ, ಸ್ಕ್ರೀನಲ್ಲಿ ನೋಡಿದ್ರಿ, ನೆನ್ನೆ ತಾನೇ ನೋಡಿದ್ರಿ, TV ನೋಡ್ತಿದ್ರಿ, ಆಯಿತಾ. ಸಹಜ, ಖುದ್ದು ನೋಡಿದಾಗ ಸೆಲೆಬ್ರಿಟಿ ನೋಡಿ ಬಂದೇ ಬರ್ತಾರೆ. ಆದರೆ ಆ ನೂಕಾಟದಲ್ಲಿ ಗೇಟ್ ನೆಗೆದು ಇದನ್ನೆಲ್ಲ ಮಾಡ್ಕೊಂಡು ಹೋಗುವಂಥದ್ದು, ತುಳಿದಿತ್ತು ಕುಪ್ಪಳಿಸುವಂಥದ್ದು. ಮೊನ್ನೆ ಯಾರೋ ಒಬ್ಬ ಪ್ರತ್ಯಕ್ಷದರ್ಶಿ ಹೇಳ್ತಾಯಿದ್ರು, ಅವರು 12ನೇ ಗೇಟಲ್ಲಿ ಸಿಗಾಕೊಂಡಾಗ ಬಿದ್ದವ್ರನ್ನ ತೆಗೆಯೋದು ಹೆಂಗಿತ್ತಂತೆ ಅಂದರೆ, ಈ ಚೈನ್ ಲಿಂಕ್ ಇರುತ್ತೆ ನೋಡಿ, ಹಿಂಗೆ ಒಬ್ಬರು ಕಾಲು ಒಬ್ಬರು ಹಿಂಗೆ ತಗ್ಲಾಕೊಂಡಿತ್ತಂತೆ. ಎಳಿಬೇಕಾದ್ರೆ ಪೊಲೀಸ್ನವರು ಅಂದರೆ ಅರ್ಥ ಮಾಡ್ಕೊಳ್ಳಿ ಇದರ ತೀವ್ರತೆ ಎಷ್ಟಿತ್ತು ಅಂತಂದರೆ, ಹಂಗೆ ಸಿಗಾಕೊಂಡವರೆಲ್ಲ ಸತ್ತೋಗಿದ್ರೆ ಇದು ದೊಡ್ಡ ಕತೆ, ಇದು ಮತ್ತೊಂದು ದೊಡ್ಡ ಕತೆ ಆಗ್ತಿರ್ತಿತ್ತು. 11 ಜನ ತುಂಬ ಸೆನ್ಸಿಯೇಷನಾಗಿ ಸಾವನ್ನಪ್ಪಿರುವಂಥದ್ದು, ಮಿಕ್ಕವರೆಲ್ಲರೂ ಗಾಯಗಳಾಗಿದ್ದಾರೆ. ನನ್ನ ಪ್ರಕಾರ ನಡೆದ ಘಟನೆಗೆ ದೊಡ್ಡ ದುರಂತವೇ ನಡೆಯಬೇಕಾಗಿತ್ತು. ದೇವರ ಅನುಗ್ರಹನೋ ಅದೇನೋ ಗೊತ್ತಿಲ್ಲ, ಎಲ್ಲರೂ ಬದುಕುಳಿದಿದ್ದಾರೆ. ಸಂಭ್ರಮಾಚರಣೆ ಅತ್ಯಂತ ಎಚ್ಚರಿಕೆಯಿಂದ ನಡೀಬೇಕಾಗಿತ್ತು. ಒಟ್ಟಾರೆ ಸರ್ಕಾರದ ವೈಫಲ್ಯ ಎದ್ದು ಕಾಣುತ್ತದೆ. ವಿರೋಧ ಪಕ್ಷದವ್ರು ಮಾತಾಡಿದ್ರು ಅನ್ನೋದಲ್ಲ, ಈ ಘಟನೆ ಇದೆಯಲ್ಲ, ಇದಕ್ಕೆ ಪ್ರತಿಯೊಬ್ಬರೂ ತಲೆ ಕೊಡಬೇಕು. KCCIಯೋ BCCIಯೋ ಅವ್ರು ಯಾವ ಸರ್ಕಾರವೋ ಅವ್ರು ಯಾವ ಪುಣ್ಯಾತ್ಮ ಇಲ್ಲಿಗೆ ಶಿಫ್ಟ್ ಮಾಡೋಕ್ಕೆ ಹೇಳೋದನೋ. ಕೇವಲ ಪಂದ್ಯ ನಡೆದ ಒಂದೇ ದಿನಕ್ಕೆ ಆ ಸಂಭ್ರಮಾಚರಣೆಯೇ ಮುಗ್ದಿಲ್ಲ. ಬಹುಶಃ ಕ್ರಿಕೆಟ್ ನಡೆದ ದಿನ ಕೆಲವಿನ ಕ್ರಿಕೆಟ್ನಲ್ಲಿ ಆಡಿದವರು ಬೆಳಗನ ಎಂಜಾಯ್ ಮಾಡಿದ್ದಾರೆ. ಅಷ್ಟು ಬೇಗ ಅದು ಹೆಂಗೆ ಶಿಫ್ಟ್ ಆಯಿತು ಒಂದೇ ದಿನಕ್ಕೆ ಅನ್ನೋದು ಪರಮಾಶ್ಚರ್ಯ. ಇದು ಒಂದು IPL ಆಡಬೇಕಾದ್ರೆ ಕನಿಷ್ಠ 15 ದಿನ ಪ್ರಿಪ್ರೇಷನ್ ಆಗುತ್ತೆ. 15 ದಿನ
ಒಂದು IPL ಏನೋ ಒಂದು ಯಾವುದಾದ್ರೂ ಒಂದು ದೇಶದಲ್ಲಿ ಒಂದು IPL ಮಾಡಬೇಕಾದ್ರೆ 15 ದಿನ ಪ್ರಿಪ್ರೇಷನ್ ಮಾಡ್ತಾರಂತೆ. ಅದಕ್ಕೋಸ್ಕರ ನಮ್ಗೆ ಅದು ಅಚ್ಚುಕಟ್ಟಾಗಿ ಕಾಣೋದು. ಒಂದು ದಿನದಲ್ಲಿ ನೀವು ಮಂಡ್ಯಕ್ಕೆ ಕರೆಸ್ಬಿಟ್ಟು, ಅದು ಎಂಥ ಟೀಮ್ ಬಂದಿರೋದು RCB. ಅಯ್ಯಪ್ಪ, ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಹೆಂಗೆ ಸಾಧ್ಯ ಆಗ್ತದೆ ಇಡೀ ಬೆಂಗಳೂರಲ್ಲಿ? ಅದು ವಿತೌಟ್ ಪಾಸು. ಇದು ಬಾಕ್ಸ್ ಐಟಮ್ ಸುದ್ದಿ, ವಿತೌಟ್ ಪಾಸು. IPL ಅಲ್ಲಿ ಪಾಸ್ ದುಡ್ಡು ಕೊಟ್ಟರೆ ಪಾಸ್ ಸಿಗೋದಿಲ್ಲ, ವಾಪಸ್ ಹೋಯ್ತಾರೆ ಜನ. ಅಂಥದ್ರಲ್ಲಿ ನೀವು ಅಯೋಗ್ಯರು ವಿತೌಟ್ ಪಾಸ್ ಅಂತ ಹೇಳಿದ್ರೆ ಏನಾಗ್ತದೆ, ಏನಾಗ್ಬೋದು ಬೆಂಗಳೂರು, ಏನಾಗಿರ್ಬೋದು ನನ್ನ ಲೆಕ್ಕ ಹಾಕೊಳ್ಳಿ. ಏನಾಗಬೇಕಾಗಿತ್ತು? ವಿತೌಟ್ ಪಾಸ್ ಅಂತ ಘೋಷಣೆ ಮಾಡೋದು ಅಯೋಗ್ಯ ಯಾರು? ಹೋಗಲಿ, ಪಾಸ್ ಕೊಟ್ರಲ್ಲ, ಸರಿಯಾಗಿ ಕೊಟ್ಟಿದ್ದೀರಾ ನೀವು? ಸರಿಯಾಗಿ ಪಾಸ್ ವಿತರಣೆ ಮಾಡಿದ್ದೀರಾ? ಆಯಿತಾ? ಅವರೆಲ್ಲ ಬಂದು ದುಂಬಾಕೊಂಡಿದ್ರಲ್ಲ 2 ಗಂಟೆಗೋ 3 ಗಂಟೆಗೋ. 3 ಗಂಟೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬಿಟ್ಬಿಟ್ಟಿದ್ರೆ ಅದಕ್ಕೆ ಗೇಟಲ್ಲಿ ಹೋಗಿ ತುಂಬ್ಕೊಂಬಿಡೋರು. 3 ಗಂಟೆ ಅಲ್ಲಿ ವೆಯ್ಟ್ ಮಾಡ್ತೀರಿ ನೀವು. 3 ಗಂಟೆ ಹಾಳು ಮಾಡಿದ್ದೀರಿ. ಆಯಿತಾ? 3 ಇದ್ದದ್ದು 5 ಆಯಿತು, 5ರಿಂದ 6 ಆಯಿತು. ಇತ್ತಗಡೆ ಇಲ್ಲಿ ಬೇರೆ ವಿಧಾನಸೌಧ ಬೇರೆ ಜಾತ್ರೆ ಹಮ್ಮಿಕೊಂಡಿದ್ರಲ್ಲ, ಇಲ್ಲಿಂದ ಅಲ್ಲಿ ಪೊಲೀಸ್ನವ್ರು ಹೋಗೋದಕ್ಕೆ ಶಿಫ್ಟ್ ಆಯಿತು, ಕ್ರೌಡ್ ಆಯಿತು. ಅವ್ರಿಗೇನು ತಮ್ಮ ನೆಚ್ಚಿನ ನಾಯಕ ನೋಡಬೇಕು ಅಂತ ಒಟ್ಟಿಗೆ ಗೇಟ್ ತೆಗೆದ್ರು. ರಬೋ ಅಂತ ಒಬ್ಬರು ಮರೊಬ್ಬರು ಬಿದ್ದೋದು. ಏನು ದುರಂತರಿ! ನಮ್ಗೆ ನೆನ್ನೆ ಮೊನ್ನೆಯಿಂದ ಮಂಡ್ಯ ನ್ಯೂಸ್ನೇ ಓದೋದ, ಈ ದುರಂತಗಳನ್ನೇ ಓದೋದ? ಏನು ಕರ್ಮ ಬಂದಿದೆ ನನಗೆ. ನ್ಯಾಚುರಲ್ ಸಾವಾದರೆ ಬೇಸರ ಆಗಲ್ಲಪ್ಪ, ಆದರೆ ಕೈಯಾರೆ ಕೆಲವು ಆಗುತ್ತೆ ಅಂತವಲ್ಲ, ಅದರಲ್ಲಿ ಇದು ಒಂದು. ಇದಕ್ಕೆ ಸರ್ಕಾರ ಹೇಳಿ ಮಾಡಿಸಂಗಿದೆ. ಇದು ಈ ರಾಜ್ಯ ಸರ್ಕಾರ ಇದೆಯಲ್ಲ, ಹೇಳ್ಬೇಕಾಗ್ತದೆ, ಹೇಳಿ ಮಾಡಿಸ್ಕೊಂಡಂಗಿದೆ. ಏನು ಕರ್ಮನ್ರಪ್ಪ ನಿಮ್ಮದು? ತಲೆಯಲ್ಲಿ ಇಲ್ವೇನ್ರಿ? ಇಂಟೆಲಿಜೆನ್ಸ್ ರಿಪೋರ್ಟ್ ಗೊತ್ತಿಲ್ವೇನ್ರಿ? ಪೊಲೀಸ್ ಶಾರ್ಟೇಜ್ ಆದರೆ ಯಾಕ್ರಿ ಕಾರ್ಯಕ್ರಮ ಮಾಡಿದ್ರಿ ನೀವು? ಪೊಲೀಸ್ ಶಾರ್ಟೇಜ್ ಆದರೆ ಯಾಕ್ರಿ ಕಾರ್ಯಕ್ರಮ ಮಾಡಿದ್ರಿ? 35,000 ಕೆಪಾಸಿಟಿ ಅಪ್ಪ ಚಿನ್ನಸ್ವಾಮಿ ಕ್ರೀಡಾಂಗಣ. ಮುಖ್ಯಮಂತ್ರಿಯೇ ಬಡ್ಕೊತಾ ಇದ್ದೀರಿ. 35,000 ಕೆಪಾಸಿಟಿಗೆ 3 ಲಕ್ಷ ತರಿಸ್ತಾರೇನ್ರಿ? ನನಗೆ ಗೊತ್ತಿಲ್ಲ 3 ಲಕ್ಷ ಬರ್ತಾರೆ ಅಂತಿರಲ್ಲ CM. ನೀನು 35,000 ಕೆಪಾಸಿಟಿಗೆ 3 ಲಕ್ಷ ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೆಂಗೆ ಅನ್ಕತ್ತೀಯ ಮಾರಾಯ ನೀನು? ಇದು RCB ಮತ್ತೆ ಹೇಳ್ತಿದ್ದೆ ಬಂದಿರೋರು ಕೊಹ್ಲಿ, ಅದೇನೋ ಪಟೇಗಾರ ಗಿಟಾಗಾರ ಅಂತೆ, ಅವನು ಬೇರೆ ನಾಯಕ. ಅದ್ರದ್ದೊಂದೇ ಒಂದು ದೊಡ್ಡ ಟೀಮು. ಕ್ಲೋಸಪ್ಪಲ್ಲಿ ನೋಡೋದಕ್ಕೆ ಯಾರು ತಾನೇ ಇಷ್ಟಪಡಲ್ಲ? ನೋಡಿ, ಇದೆಲ್ಲ ಅರ್ಥ ಮಾಡ್ಕೋಬೇಕು ನೀವು ಸರ್ಕಾರದವರು. ತುಂಬ ಬೇಜಾರಾಗ್ತದೆ. ಇದೇನು ನಾವೇನು ಹೇಳ್ಬೇಕಾಗಿಲ್ಲ. ಇಡೀ ಮಾಧ್ಯಮ ಜಾಡಿಸ್ಬಿಟ್ಟಿದೆ. ನನಗೆ ಬೇಸರ ಆಗ್ತಿರೋದು, ನಮ್ಮ ಕೇರ್ಪೇಟೆ ಹುಡುಗ ಹೋದ ಒಬ್ಬ 26 ವರ್ಷದ ಹುಡುಗ, ಪೂರ್ಣಚಂದ್ರ ಅಂತ, ಇಂಜಿನಿಯರ್ ಮಾಡ್ತಾಯಿದ್ದ. ಇವನು ಬಂದಿತ್ತು ಒಪ್ಪಳೇಕು. ಆಯಿತಾ? ಎಲ್ಲೋ ಇದ್ದವನು ಯಾರೋ ಕರೆದ್ರು ಅಂತ ಹೊಂಟೋದ. ಅವನು ಹೋಗ್ಬಿಡೋದ. ಇದು ಬಡ ಕುಟುಂಬ ರೀ, ಈ ಹುಡುಗನು ಬಡ ಕುಟುಂಬ. ಕಷ್ಟಪಟ್ಟು ತಂದೆ ತಾಯಿ ಓದಿಸ್ತಾಯಿದ್ರು. ಆಯಿತಾ? ನೆನ್ನೆ ಇದ್ದ, ಇಷ್ಟೊದಕ್ಕಿಲ್ಲ. ಮತ್ತೆ ಹೇಳ್ತೀನಿ, ಸೆಲೆಬ್ರಿಟಿಗಳು ಇವ್ರು ಯಾರೂ ಅಲ್ಲ. ದುಡ್ಡು ಕೊಟ್ಟು ಟಿಕೆಟ್ ನೋಡ್ತಾರೆ ಅವರು ಅಲ್ಲ, ಇದೆಲ್ಲೋ ಆಡ್ತಾರೆ ಇವರು ಅಲ್ಲ. ನಾನು ಟೀಕೆ ಮಾಡತ್ತಲ್ಲ. ನಿಜವಾದ ಸೆಲೆಬ್ರಿಟಿಗಳು ತಂದೆ ತಾಯಿಗಳು, ಗುರುಗಳು, ನಿಮ್ಮ ನಂಬಿಕೆ ಸ್ನೇಹಿತರು. ಇವ್ರನ್ನ ನೀವು ಸೆಲೆಬ್ರಿಟಿ ಅನ್ಕೊಂಡ್ರೆ ಖಂಡಿತ ನಿಮ್ಮ ಕಷ್ಟ ಕಾಲದಲ್ಲಾಗುತ್ತೆ. ನಿಮ್ಮ ಸಾವನ್ನು ತಗೊಂಡೋಗಲ್ಲ, ಅವರು ಪುನರ್ಜನ್ಮ ಕೊಡ್ತಾರೆ. ಆ ಬಗ್ಗೆ ಯುವಕರು ದಯವಿಟ್ಟು ಆತ್ಮಲೋಕನ ಮಾಡ್ಕೊಳ್ಳಿ. ನಿನ್ನೆ RCB ಸಂಭ್ರಮಾಚರಣೆ ಸಂದರ್ಭದಲ್ಲಿ ಕೇರ್ಪೇಟೆ ತಾಲೂಕಿನ ರಾಯಸಮುದ್ರ ಗ್ರಾಮದ ಪೂರ್ಣಚಂದ್ರ ಎಂಬ 26 ವರ್ಷದ ಹುಡುಗ ಸಾವನ್ನಪ್ಪಿದ್ದಾನೆ. ಮೈಸೂರಿನ ಖಾಸಗಿ ಕಂಪನಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಈತ ಕೆಲಸ ಮಾಡುತ್ತಿದ್ದ ಅಂತ ತಿಳಿದು ಬಂದಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭ್ರಮ ಕಣ್ತುಂಬಿಕೊಳ್ಳಲು ಹೋದ ಹುಡುಗ ಶವವಾಗಿ ವಾಪಸ್ ಬಂದಿದ್ದಾನೆ. ಮೈಸೂರಿನಿಂದ ಬೆಂಗಳೂರಿಗೆ ತೆರಳಿದ RCB ಅಭಿಮಾನಿ ಪೂರ್ಣಚಂದ್ರ ಶವವಾಗಿ ಹೊರಬಂದಿರುವುದು ಇಡೀ ಊರಿನ ಜನರಲ್ಲಿ ಆತಂಕ ಮತ್ತು ದುಗುಡ ಉಂಟು ಮಾಡಿದೆ. ಮೃತ ಕುಟುಂಬಸ್ಥರ ಮನೆಗೆ ಶಾಸಕ HT ಮಂಜು ದೌಡಾಯಿಸಿ ಸಾಂತ್ವನ ನೀಡಿದರು. ಒಂದು ಗೆಲುವನ್ನು ಸಾಧಿಸಿತು. ಅದರ ಅಂಗವಾಗಿ ಇವತ್ತು ನಮ್ಮ ತಾಲೂಕಿನ ರಾಯಸಮುದ್ರ ಗ್ರಾಮದ ಶಿಕ್ಷಕ ಚಂದ್ರು ಅವರ ಸುಪುತ್ರ ಪೂರ್ಣಚಂದ್ರ ಅವರು ಇವತ್ತು ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು, ಅಲ್ಲಿ ಕಾಲ್ತುಳಿತಕ್ಕೆ ಇವತ್ತು ಹೊಸನಿಗಿದ್ದಾರೆ. ಆ ಒಂದು ಮೃತನ ತಂದೆ ತಾಯಿ ಮತ್ತು ತಂಗಿಗೆ ದುಃಖವನ್ನ ನೀಗಿಸುವಂತ ಶಕ್ತಿಯನ್ನ ಕೊಡ್ಲಿ ಆ ದೇವರು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ, ತಾವು ಇಲ್ಲ ನೆನ್ನೆ ಮೊನ್ನೆಲ್ಲ ವಿಜಯೋತ್ಸವ ಆಚರಿಸಿದ್ರಿ. ಪುನಃ ಇಷ್ಟೊಂದು ಕ್ರೌಡಲ್ಲಿ ಹೋಗಿ ಅಷ್ಟೊಂದು ಕಾಲ್ತುಳಿತಕ್ಕೆ ಒಳಗಾಗಂತ 2.5-3 ಲಕ್ಷ ಜನ ಸೇರಿ ಒಂದು ವಿಜಯೋತ್ಸವ ಆಚರಿಸೋದು ಅವಶ್ಯಕತೆ ಇರಲಿ. ಆ ಸಂಭ್ರಮಾಚರಣೆಯಲ್ಲಿ ಎಚ್ಚರಿಕೆಯಿಂದ ಭಾಗವಹಿಸಬೇಕಾಗಿತ್ತು. ಆದ್ರೂ ಭಾಗವಹಿಸಿದೆ. ಮುಂದಾದ್ರೂ ಸಹಿತ ಘಟನೆ ನಡೆದಂಗೆ ಸರ್ಕಾರವನ್ನು ಸಹಿತ ಎಚ್ಚೆತ್ಕೋಬೇಕು. ನಮ್ಮ ಯುವ ಪೀಳಿಗೆನೂ ಸಹ ದುರಾಭಿಮಾನದಿಂದ ಅವ್ರಿಗೆ ಪ್ರಾಣಕ್ಕೆ ಕುತ್ತರುವಂತ ಕೆಲಸವನ್ನು ಮಾಡ್ಕೋಬಾರ್ದು ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಯುವ ಪೀಳಿಗೆಗೆ ಒಂದು ಕರೆಯನ್ನು ಕೊಡ್ತೀನಿ. ಕರ್ನಾಟಕ ಸಂಘದ ವತಿಯಿಂದ ಡಾಕ್ಟರ್ ರಾಘವ್ ಸಾಹಿತ್ಯ ಪ್ರಶಸ್ತಿ ಹಾಗೂ ಕೆ ಶಿಂಗಾರಿಗೌಡ ಪುಸ್ತಕ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಜೂನ್ 8ರ ಸಂಜೆ 5 ಗಂಟೆಗೆ ಕರ್ನಾಟಕ ಸಂಘದ ಸಭಾಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ತಿಳಿಸಿದರು.
ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರು ಡಾಕ್ಟರ್ ರಾಘವ್ ಸಾಹಿತ್ಯ ಪ್ರಶಸ್ತಿಯನ್ನು ವಿಶ್ರಾಂತ ಕುಲಪತಿ ಡಾಕ್ಟರ್ ಪದ್ಮಶೇಖರ್ ಅವರಿಗೆ ಹಾಗೂ ಕೆ ಶಿಂಗಾರಿಗೌಡ ಪುಸ್ತಕ ಪ್ರಶಸ್ತಿಯನ್ನು ಖ್ಯಾತ ವಿದ್ವಾಂಸ ಡಾಕ್ಟರ್ ಕೆ ರವೀಂದ್ರನಾಥ್ ಅವರಿಗೆ ನೀಡಲಾಗುತ್ತಿದೆ ಅಂತ ಹೇಳಿದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ ಬಿಳಿಮನಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದು, ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡ ಅಧ್ಯಕ್ಷತೆ ವಹಿಸುವರು. ಖ್ಯಾತ ಸಾಹಿತಿ ಡಾಕ್ಟರ್ ರಾಘವ್ ಕೆ.ಎಸ್. ಆನಂದ್ ಉಪಸ್ಥಿತರಿರುವರು ಅಂತ ಹೇಳಿದರು. ಹಾಗಾಗಿ ಕಳೆದ 12 ವರ್ಷಗಳಿಂದ ನಾಡಿನ ಪ್ರಸಿದ್ಧ ವಿದ್ವಾಂಸರಾಗಿರ್ತಕ್ಕಂಥ ಡಾಕ್ಟರ್ ರಾಘವ್ ಅವರ ಹೆಸರಿನಲ್ಲಿ ಹಾಗೂ ಈ ಜಿಲ್ಲೆಯ ಹಿರಿಯ ನಾಯಕರಾಗಿದ್ದಂಥ ಕೆ ಸಿಂಗಾರೇಗೌಡರ ಹೆಸರಿನಲ್ಲಿ 2 ಪ್ರಶಸ್ತಿಗಳನ್ನು ಸ್ಥಾಪನೆ ಮಾಡಿ ಕೊಟ್ಕೊಂಡು ಬರ್ತಾಯಿದ್ದೇವೆ. ಡಾಕ್ಟರ್ ರಾಘವ್ ಅವರ ಹೆಸರಿನಲ್ಲಿ ಸಾಹಿತ್ಯ ಪ್ರಶಸ್ತಿ ಅಂತ ಹೇಳಿಕೊಡ್ತೇವೆ. ವಿವಿಧ ಪ್ರಕಾರಗಳಲ್ಲಿ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಪ್ರತಿ ವರ್ಷವೂ ಕೂಡ 15,000 ರೂಪಾಯಿ ನಗದು ಮತ್ತು ಪ್ರಶಸ್ತಿ ಫಲಕಗಳನ್ನು ನೀಡಿ ಅವ್ರನ್ನ ಗೌರವಿಸ್ತೇವೆ. ಹಾಗೆಯೇ ಮಾನ್ಯ ಸಿಂಗಾರೇಗೌಡರು ಈ ಜಿಲ್ಲೆಯ ಹಿರಿಯ ನಾಯಕರಾಗಿದ್ದಂಥವರು, ಶಂಕರಗೌಡರ ಸಮಕಾಲೀನರಾಗಿದ್ದಂಥವರು, ಜಿಲ್ಲಾ ಪಂಚಾಯಿತಿಯ ಮೊದಲ ಅಧ್ಯಕ್ಷರಾಗಿದ್ದಂಥವರು, ನಾಗಮಂಗಲವನ್ನು 2 ಸಾರಿ ಶಾಸಕರಾಗಿ ಪ್ರತಿನಿಧಿಸಿದ್ದಂಥವರು, ಅವರ ಹೆಸರಿನ ಒಂದು ಪ್ರಶಸ್ತಿಯನ್ನು ಭಾಳ ಪುಸ್ತಕ ಪ್ರಿಯರವರು, ಅಪಾರವಾದಂಥ ಓದಿನ ಹಿನ್ನೆಲೆ ಇದ್ದಂಥವರು, ಅವರ ಹೆಸರಿನಲ್ಲಿ ಒಂದು ಪುಸ್ತಕ ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಟ್ಕೊಂಡು ಬರ್ತಾಯಿದ್ದೇವೆ. ಅದೇ ರೀತಿ ಈ ವರ್ಷ ನಾಳೆ 8ನೇ ತಾರೀಕು ಸಂಜೆ 5 ಗಂಟೆಗೆ ಕರ್ನಾಟಕ ಸಂಘದ ಕೆ ವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಪ್ರಶಸ್ತಿ ಪ್ರದಾನ ಏರ್ಪಡಿಸಿದ್ವಿ. ಪ್ರಶಸ್ತಿ ಪ್ರದಾನವನ್ನು ಮಾಡ್ತಕ್ಕಂಥವರು ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥವರು. ಅವರು ಪ್ರದಾನ ಮಾಡ್ತಾರೆ. ಅಧ್ಯಕ್ಷತೆಯನ್ನು ನಾನು ಅಧ್ಯಕ್ಷನಾಗಿ ವಹಿಸ್ತೇನೆ. ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಕೆ ರವೀಂದ್ರನಾಥ್, ಡಾಕ್ಟರ್ ಪದ್ಮಶೇಖರ್, ನಮಗೆಲ್ಲ ಗೊತ್ತಿರೋದು ವಿಶ್ರಾಂತ ಕುಲಪತಿಗಳು, ಕನ್ನಡ ಸಂಸ್ಕೃತ ವಿಶ್ವವಿದ್ಯಾಲಯ ಬೆಂಗಳೂರು, ಮಹಿಳಾ ಅಧ್ಯಯನದಲ್ಲಿ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥವರು. ಡಾಕ್ಟರ್ ಕೆ ರವೀಂದ್ರನಾಥ್ ಖ್ಯಾತ ವಿದ್ವಾಂಸರವರು, ನಮ್ಮ ವಿಜಯನಗರ ಜಿಲ್ಲೆ ಅಂದ್ರೇನು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕನ್ನಡದ ಪ್ರಾಧ್ಯಾಪಕರಾಗಿದ್ದಂಥವರು. ಗೋಷ್ಠಿಯಲ್ಲಿ ಕಾರ್ಯದರ್ಶಿ ಸೋಮಶೇಖರ್ ಉಪಸ್ಥಿತರಿದ್ದರು. ಕೃಷಿಕ ಅಲಯನ್ಸ್ ಸಂಸ್ಥೆ ಸ್ನೇಹ ಬಳಗ ಅಲಿಯನ್ಸ್ ಸಂಸ್ಥೆ ವತಿಯಿಂದ 2025ರ ಪ್ಲಾಸ್ಟಿಕ್ ಮುಕ್ತ ಪರಿಸರ ಘೋಷವಾಕ್ಯದೊಂದಿಗೆ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಮತ್ತು ಸಸಿ ನೆಡುವ ಕಾರ್ಯಕ್ರಮ ಜರುಗಿತು. ಮಂಡ್ಯ ನಗರದಲ್ಲಿರುವ ಡಿಸಿ ಕಚೇರಿ ರಸ್ತೆ ಅಂಚಿನಲ್ಲಿ ಕೃಷಿಕ ಅಲಯನ್ಸ್ ಸಂಸ್ಥೆ ಸ್ನೇಹ ಬಳಗ ಅಲಯನ್ಸ್ ಸಂಸ್ಥೆ ಆಯೋಜಿಸಿದ್ದ 2025ರ ಪ್ಲಾಸ್ಟಿಕ್ ಮುಕ್ತ ಪರಿಸರ ಘೋಷವಾಕ್ಯದೊಂದಿಗೆ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಪ್ಲಾಸ್ಟಿಕ್ ಬ್ಯಾಗ್ ತ್ಯಜಿಸಿ ಬಟ್ಟೆ ಬ್ಯಾಗ್ ಬಳಸಿ ಅಭಿಯಾನ ಕಾರ್ಯಕ್ರಮಕ್ಕೆ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ಸೌತ್ ಬಂಟಿಪಲ್ ಕೌನ್ಸಿಲ್ ಅಧ್ಯಕ್ಷರಾದ ಕೆ.ಟಿ. ಹನುಮಂತು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಅಲಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳಾದ 1ನೇ ಉಪರಾಜ್ಯಪಾಲ ಕೆ.ಆರ್. ಶಶಿಧರ್ ಈಚಗರೆ, 2ನೇ ಉಪರಾಜ್ಯಪಾಲ ಚಂದ್ರಶೇಖರ್ ಮಲ್ಲಿಸ್, ರಾಮಲಿಂಗೇಗೌಡ, ಜೋಗಗೌಡ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳ ಸಂಗ್ರಹಿಸಿ ಜೀವನ ನಡೆಸುವ ಪ್ರತಿಯೊಬ್ಬ ವ್ಯಕ್ತಿಗೆ ಅವರು ಅಭಿನಂದನೆ ಸಲ್ಲಿಸಿದರು. ಮನೆಯಿಂದ ಆಚೆ ಹೋಗ್ತಾ ಇದ್ದೀವಿ, ಒಂದು ಬ್ಯಾಗ್ ಸಮೇತ ಹೋಗೋಣ. ಒಂದು ಯೋಚನೆ, ಕ್ಯಾರಿ ಬ್ಯಾಗ್ ಬಿಟ್ಬಿಡ್ಬೇಕು. ಅದನ್ನು ಕ್ಯಾರಿ ಬ್ಯಾಗ್ ಬಿಟ್ಟರೆ ಅರ್ಧ ಪ್ಲಾಸ್ಟಿಕ್ ಕಡಿಮೆ ಆಗ್ಬಿಡ್ತೀವಿ. ಜಸ್ಟ್ ಥಿಂಕ್, ಅದನ್ನ ಯೋಚನೆ, ಇನ್ನೇನು ಮಾಡಬೇಡಿ, ಇನ್ನೇನು ಮಾಡೋದು ಬೇಡ. ನಾವು ಮಾತಾಡ್ತಾರೆ ಅಲ್ಲಿ ಫ್ಯಾಕ್ಟ್ರಿ ನಿಲ್ಲಿಸಿ ಅಂತಾರೆ. ನಮ್ಮ ಕರ್ತವ್ಯ ಏನು? ಒಬ್ಬ ಹ್ಯೂಮನ್ ಸಿಟಿಸನ್ ಆಗಿ ನಮ್ಮ ಕರ್ತವ್ಯ ಏನು ಮಾಡ್ತಾ ಇದ್ದೀವಿ? ಒಂದು ಬ್ಯಾಗ್ ತೊಗೊಂಡು ಹೋಗೋಕ್ಕಾಗಲ್ಲ ನಿಮ್ಮ ಮನೆಯಿಂದ. ಮಾಂಸಗಳು ದಪ್ಪ ಹಳೇ ಸಂಸ್ಕೃತಿ ವಾಪಸ್ ಬರಬೇಕು. ನಾವು ಆ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸಬೇಕು. ಮತ್ತು ಮತ್ತೊಂದೇನಪ್ಪ ಅಂತ ಹೇಳಿದ್ರೆ, ಏಕಬಳಕೆ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ. ಈಗ ಜ್ಯೂಸ್ ಕುಡಿತೀರಿ, ಪ್ಲಾಸ್ಟಿಕ್ ಸ್ಟ್ರಾಯ್ ಹಾಕಬೇಕು, ಅದಕ್ಕೆ ಪ್ಲಾಸ್ಟಿಕ್ ಬೌಲ್ ಹಾಕಬೇಕು, ಥರ್ಮಕೋಲ್ ಬೌಲ್ ಹಾಕಬೇಕು, ಇವೆಲ್ಲವೂ ಪ್ಲಾಸ್ಟಿಕ್ ರೋಲ್ ಹಾಕಬೇಕು, ಪ್ಲಾಸ್ಟಿಕ್ ಕವರ್ ಹಾಕಬೇಕು. ಇವೆಲ್ಲವನ್ನು ಬಿಟ್ಟರೆ ಅರ್ಧ ಪ್ಲಾಸ್ಟಿಕ್ ಕಡಿಮೆ ಆಗಿಬಿಡುತ್ತೆ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಎಲ್ಲರಿಗೂ ಒಂದು ಏನಾಗಿದೆ, ಅಡಿಕ್ಷನ್ ಆಗಿದೆ. ವಾಟರ್ ಬಾಟ್ಲ್ ಅಂತ ಹೇಳ್ತೀವಿ. FSSC ಹೇಳ್ತಾ ಇದೆ, ಫುಡ್ ಸೆಕ್ಯೂರಿಟಿ ಸೇಫ್ಟಿ ಅಥಾರಿಟಿ ಹೇಳ್ತಾ ಇದೆ, ವಾಟರ್ ಬಾಟ್ಲಿ ಕುಡಿಬೇಡಿ ಅಂತೇಳಿ. ಒಳ್ಳೇದು ಮಾಡಲಿ. ಪ್ಲಾಸ್ಟಿಕ್ ಮಾತ್ರ ಒಂದು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಕೂಡ ಇದೇ ಸಂದರ್ಭದಲ್ಲಿ ಸಸಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೆ.ಟಿ. ಹನುಮಂತರವರು, ಪರಿಸರ ಉಳಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಅಂತ ಹೇಳಿದರು. ಈ ಪರಿಸರ ದಿನ ಅನ್ನತಕ್ಕಂಥದ್ದು ಒಂದು ದಿವಸಕ್ಕೆ ಇದು ಇದಾಗಬಾರ್ದು, ಸ್ಟಿಕರ್ ಆಗಬಾರ್ದು. ಇದು ಒಂದು ವರ್ಷದ 365 ದಿವಸನೂ ನಡಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ. ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಮನುಕುಲದ ಉಳಿವಿಗೆ ಭಾಳ ಮಹತ್ವದ ದಿನ ಇದು ವಿಶ್ವ ಪರಿಸರ ದಿನ. ಪರಿಸರ ಉಳಿದ್ರೆ ಮನುಷ್ಯ ಉಳಿತಾನೆ, ಇಲ್ಲಾಂದರೆ ಮನುಷ್ಯ ಅಳಿತಾನೆ. ಪರಿಸರ ಉಳಿಲಿಲ್ಲ ಅಂದರೆ ಮನುಷ್ಯನ ಅಳಿವು ಖಚಿತ ಅಂತಕ್ಕಂಥದ್ದು ಒಂದು ಘೋಷವಾಕ್ಯ.
ಪರಿಸರದಲ್ಲಿರುವ ಗಾಳಿ, ಬೆಳಕು ಮತ್ತು ನೀರು ಮನುಷ್ಯನಿಗೆ ಜೀವವಿದ್ದಂತೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸಂರಕ್ಷಣೆ ಮಾಡುವುದು ಸಾರ್ವಜನಿಕರ ಕೆಲಸ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅಭಿಪ್ರಾಯಪಟ್ಟರು. ಪರಿಸರದಲ್ಲಿರುವ ಗಾಳಿ, ಬೆಳಕು ಮತ್ತು ನೀರು ಮನುಷ್ಯನಿಗೆ ಜೀವ ನೀಡಿದೆ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸಂರಕ್ಷಣೆ ಮಾಡುವುದು ಸಾರ್ವಜನಿಕರಾದ ನಮ್ಮೆಲ್ಲರ ಹೊಣೆ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು. ನಗರದ ಕಲ್ಲು ಕಟ್ಟಡ ಕಾಲೇಜಿನ ಆವರಣದಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಪಂಚಾಯತ್, ಅರಣ್ಯ ಇಲಾಖೆ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಜಿಲ್ಲಾ ತಂಬಾಕು ನಿಯಂತ್ರಣ ಇಲಾಖೆ ಹಾಗೂ ಇನ್ನಿತರ ಸಂಘಟನೆಗಳ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮನುಷ್ಯನಿಗೆ ಪ್ರಕೃತಿ ಜೀವಿಸುವ ಸ್ವರ್ಗವನ್ನೇ ಮನುಷ್ಯರಿಗೆ ನೀಡಿದೆ. ಮಾನವರಾದ ನಾವು ಪರಿಸರವನ್ನು ಉಳಿಸಿಕೊಳ್ಳಬೇಕು. ವಿದ್ಯಾರ್ಥಿಗಳು ಗಿಡಗಳನ್ನು ನೆಟ್ಟಿ ಬೆಳೆಸುವ ಕೆಲಸ ಮಾಡಬೇಕು. ಹುಟ್ಟುಹಬ್ಬದ ದಿನಗಳಂದು ಮನೆಯ ಮುಂದೆ 10 ರಿಂದ 15 ಗಿಡಗಳನ್ನು ಬೆಳೆಸುವ ಮೂಲಕ ಹುಟ್ಟುಹಬ್ಬ ಆಚರಿಸುವ ಆಂದೋಲನವನ್ನು ಪ್ರಾರಂಭಿಸಬೇಕು ಅಂತ ಹೇಳಿದರು. ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರ ನಿರ್ಮಾಣ ಮಾಡಲು ಜಲ, ವಾಯು ಮತ್ತು ಶಬ್ದ ಮಾಲಿನ್ಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರು. ವಿಶ್ವ ಪರಿಸರ ದಿನದ ಅಂಗವಾಗಿ ಕಲ್ಲು ಕಟ್ಟಡದ ಕಾಲೇಜಿನ ಆವರಣದಲ್ಲಿ ಜಿಲ್ಲಾಧಿಕಾರಿ ಕುಮಾರ್, ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಆನಂದ್ ಅವರು ಗಿಡ ನೆಡುವ ಮೂಲಕ ಜಾಗೃತಿ ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ನವ್ಯಶ್ರೀ, ರಾಜೇಂದ್ರ, ಮಹಾದೇವಸ್ವಾಮಿ, ಪ್ರಾಂಶುಪಾಲರಾದ ತಮ್ಮೇಗೌಡ, ತಿಮ್ಮರಾಜು, ಅನುಪಮ ಸೇರಿದಂತೆ ಇನ್ನಿತರರಿದ್ದರು. ನಂತರ ಮೇ 24ರಂದು ಥೈಲ್ಯಾಂಡ್ನಲ್ಲಿ ನಡೆದ 7ನೇ ಅಂತಾರಾಷ್ಟ್ರೀಯ ಮತ್ತು ಥಾಯ್ ಮಾರ್ಷಲ್ ಆರ್ಟ್ಸ್ ಗೇಮ್ಸ್ ಕಿಕ್ ಬಾಕ್ಸಿಂಗ್ನಲ್ಲಿ ಮಂಡ್ಯದ 9 ವರ್ಷದ ಸೈಯದ್ ಸರ್ಫರಾಜ್ ಅಹಮದ್ ಚಿನ್ನದ ಪದಕ ಪಡೆದು ಜಿಲ್ಲೆಗೆ ಕೀರ್ತಿ ತಂದಿದ್ದು, ಸೈಯದ್ ಸರ್ಫರಾಜ್ ಅವರಿಗೆ ಗಣ್ಯರು ಸನ್ಮಾನ ನೆರವೇರಿಸಿದರು. ಬಡಜನರ ಭೂಮಿ ಸಮಸ್ಯೆಗಳಿಗೆ ಸಂಬಂಧಿಸಿದ ಹಲವು ಹಕ್ಕೊತ್ತಾಯಗಳನ್ನು ವಸತಿ ಸಚಿವರ ಸಮ್ಮುಖದಲ್ಲಿ ಚರ್ಚಿಸಿ ಸರ್ಕಾರಕ್ಕೆ ತಲುಪಿಸಲು ಸಹಕರಿಸಿದ ಮಂಡ್ಯ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ಗಣ್ಯರಿಗೆ ವಸತಿ ರಹಿತರ ಪರವಾಗಿ ಅಭಿನಂದನೆ ಸಲ್ಲಿಸುವುದಾಗಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ರಾಜ್ಯ ಕಾರ್ಯದರ್ಶಿ ಸಿದ್ದರಾಜು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಹೋರಾಟ ಸಮಿತಿಯ ರಾಜ್ಯ ಕಾರ್ಯದರ್ಶಿ ಸಿದ್ದರಾಮುರವರು, ಬಡಜನರ ಭೂಮಿ ಸಂಬಂಧಿತ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಕರ್ನಾಟಕ ಜನಶಕ್ತಿ, ಮಂಡ್ಯ ಜಿಲ್ಲಾ ಶ್ರಮಿಕ ನಗರ ನಿವಾಸಿಗಳ ಒಕ್ಕೂಟ ಹಾಗೂ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯು ಜಿಲ್ಲಾಡಳಿತ, ಶಾಸಕರು ಹಾಗೂ ಸಂಸದರಿಗೆ ಮನವಿ ಸಲ್ಲಿಸಲಾಗಿದ್ದು, ಮಾಡಿದ ಹೋರಾಟಕ್ಕೆ ಫಲ ಸಿಗುವ ಭರವಸೆ ಮೂಡಿದೆ ಎಂದು ಹೇಳಿದರು. ಹಕ್ಕುಪತ್ರ ವಂಚಿತರಿಗೆ ಹಕ್ಕುಪತ್ರ ವಿತರಣೆಗೆ ಕ್ರಮ, 3 ತಿಂಗಳಲ್ಲಿ ಹಕ್ಕುಪತ್ರ ವಿತರಿಸಲು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ, ಆಲಹಳ್ಳಿ ಸ್ಲಂ ಬೋರ್ಡ್ನಲ್ಲಿ ಅನೇಕ ಮನೆಗಳ ನಿರ್ಮಾಣಕ್ಕೆ ಕೋಟ್ಯಾಂತರ ರೂಪಾಯಿ ಮತ್ತು 2 ಎಕರೆಯಲ್ಲಿ ನೂತನವಾಗಿ 500 ಮನೆ ನಿರ್ಮಾಣ ಮಾಡಲು ಕ್ರಮ ವಹಿಸಲಾಗಿದೆ. ಬಿಡಿ ಕಾಲೋನಿಯ ಕೆರೆಯಂಗಡದಲ್ಲಿ ನಿರ್ಮಾಣವಾಗುತ್ತಿರುವ ವಸತಿಗಳನ್ನು ವಸತಿ ರಹಿತರಿಗೆ ವಿತರಣೆ ಮಾಡಲು ತೀರ್ಮಾನಿಸಿರುವುದು ಸ್ವಾಗತಾರ್ಹ ಅಂತ ಹೇಳಿದರು. ಅಂತೆಯೇ ನಗರದ ಮುಸ್ಲಿಂ ಲಾಂಗ್, ಕಾಳಪ್ಪ ಬಡಾವಣೆ ಸೇರಿದಂತೆ ನಗರದ ಎಲ್ಲ ಸ್ಲಂಗಳ ಜಟಿಲ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಹಕ್ಕುಪತ್ರ ವಿತರಣೆಗೆ ಕ್ರಮ ಕೈಗೊಳ್ಳುವಂತೆ ಮಂಡ್ಯ ಶಾಸಕರಲ್ಲಿ ಮನವಿ ಮಾಡಿದರು. ಪ್ರಗತಿಪರ ವಕೀಲ ಬಿಟಿ ವಿಶ್ವನಾಥ್ ಮಾತನಾಡಿ, ಮಂಡ್ಯ ತಾಲೂಕಿನಲ್ಲಿ ಯಾವುದೇ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು, ಸರ್ಕಾರಿ ಕಾನೂನು ಕಾಲೇಜು ಇಲ್ಲವಾಗಿದ್ದು, ಬಡವರು ಶ್ರಮಿಕರಿಗೆ ಈ ವಿಷಯವಾಗಿ ವಿದ್ಯಾಭ್ಯಾಸ ಮಾಡಲು ಅನುಕೂಲವಾಗುವಂತೆ ಸರ್ಕಾರಿ ಇಂಜಿನಿಯರಿಂಗ್ ಮತ್ತು ಕಾನೂನು ಕಾಲೇಜು ಆರಂಭಿಸಲು ಶಾಸಕರು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಮಂಡ್ಯ ನಗರ ಮತ್ತು ಮಂಡ್ಯ ಸುತ್ತಮುತ್ತ ಇರುವಂಥ ಹಲವಾರು ಸ್ಲಂಗಳಲ್ಲಿ ಒಂದೇ ಕುಟುಂಬದಲ್ಲಿ 2 ರಿಂದ 3 ಕುಟುಂಬಗಳು ವಾಸ ಮಾಡ್ತಿದ್ದಾರೆ. ಆ ಜಾಗ 15-20 ಅಡಿ ಜಾಗವಾಗಿರುತ್ತೆ. ಅವರಿಗೆ ಹೊಸದಾಗಿ ಕಳೆದ 70 ವರ್ಷಗಳಿಂದ ಒಂದೇ ಒಂದು ತುಂಡು ನಿವೇಶನವನ್ನು ಕೊಟ್ಟಿಲ್ಲ. ಆ ನಿವೇಶನವನ್ನು ಜಿಲ್ಲಾಧಿಕಾರಿಗಳು ಮತ್ತು AC ಮತ್ತು ತಹಶೀಲ್ದಾರ್ ಮತ್ತು ಶಾಸಕರು ಸೇರಿದಂತೆ ಸರ್ಕಾರದ ಕಂದಾಯ ಸಚಿವರ ಗಮನಕ್ಕೂ ತಂದು ಕೂಡ ಮಂಡ್ಯ 8 ಕಿಲೋಮೀಟರ್ ಅಂತರದಲ್ಲಿ ಒಂದು 10 ಎಕರೆಯಿಂದ 20 ಎಕರೆ ಜಾಗರವನ್ನು ಗುರುತಿಸಿ ಹೆಚ್ಚುವರಿ ಕುಟುಂಬಗಳಿಗೆ 20-30 ಅಥವಾ 40-30 ನಿವೇಶನ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮದು ಮೊದಲನೇ ಡಿಮ್ಯಾಂಡು. ಹಾಗಾಗಿ ಅದಕ್ಕೆ ಬದಲಾಗಿ ಇವರು G+1 G+2 ಮನೆ ಕಟ್ತೀವಿ ಅನ್ನೋದಾದರೆ ನಮಗೆ ವಿರೋಧ ಇದೆ. ಯಾಕಂತಂದರೆ ಆ G+2 ಮನೆ ಕಟ್ಟಿದರೆ 3 ಮಹಡಿಯಲ್ಲಿ ಪ್ರತಿಯೊಬ್ಬರು ಒಂದು ಕುಟುಂಬ ಹೋಗ್ತಂದ್ರೆ ಅಲ್ಲೂ ಕೂಡ 2-3 ಕುಟುಂಬ ಇರುತ್ತೆ. ಒಂದು ಈ ಸಿಂಗಲ್ ಇಂಡಿವಿಜುವಲ್ ನಿವೇಶನ ಕೊಡ್ತಂದ್ರೆ ಅವರವರೇ ಕಟ್ಕೊಳ್ತಾರೆ, ಅದು ಸಮಸ್ಯೆ ಬರಲ್ಲ ಅನ್ನುವಂಥದ್ದು ನಮ್ಮ ಮೊದಲನೇ ಡಿಮ್ಯಾಂಡು. ಆಲಹಳ್ಳಿ ಸ್ಲಂ ಬೋರ್ಡ್ನಲ್ಲಿ ಏನು 80 ಮನೆಗಳ ಕಾಮಗಾರಿ ಪೆಂಡಿಂಗ್ ಇದೆ, ಆ 80 ಮನೆ ಕಾಮಗಾರಿಗಳಿಗೆ 2.5 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿಸಿದ್ದೀವಿ ಅಂತ ಹೇಳ್ತಿರುವಂಥದ್ದು ಸ್ವಾಗತಾರ್ಹ ವಿಚಾರ ಶಾಸಕರಿಗೆ. ಮತ್ತು ಅಲ್ಲೇ 2.5 ಎಕರೆ ಜಾಗದಲ್ಲಿ 500 ಮನೆಗಳನ್ನ ಕಟ್ತೀವಿ ಅನ್ನುವಂಥದ್ದು ಹೇಳಿದ್ದಾರೆ. ಆದರೆ ಈ 500 ಮನೆ ಯಾರು ಕಟ್ತಿರೋಂಥದ್ದು ಕೂಡ ಸ್ಪಷ್ಟತೆ ಇಲ್ಲ ಅನ್ನುವಂಥದ್ದು ಕೂಡ ಒಂದಿದೆ. ಕೆರೆ ಅಂಗಳದಲ್ಲಿ ಈಗಾಗಲೇ 9 ವರ್ಷಗಳಾಗಿದೆ ಕಟ್ಟಿ, 532 ಮನೆ 9 ವರ್ಷಗಳಾಗಿದೆ ಕಟ್ಟಿ, ಯಾರಿಗೂ ಹಂಚಿಕೆ ಮಾಡಿಲ್ಲ. ಅದು ತಮಿಳ್ ಕಾಲೋನಿ ಅವ್ರಿಗಂತ ಇತ್ತು. ತಮಿಳ್ ಕಾಲೋನಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ತಡೆಯಾಜ್ಞೆ ತಂದಿರೋದ್ರಿಂದ ಅದನ್ನು ಬೇರೆಯವ್ರಿಗೆ ಯಾರಿಗೂ ಹಂಚಿಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ಗೆ ಒಂದು ಅಫಿಡೇವಿಟ್ ಸಲ್ಲಿಸಿ ಅದನ್ನು ಬೇರೆಯವ್ರಿಗೆ ಇಲ್ಲದೆ ವಸತಿ ವಂಚಿತರಿಗೆ ಕೊಡ್ತೀವಿ ಅಂತ ಹೇಳ್ತಿರುವಂಥದ್ದು ಕೂಡ ಸ್ವಾಗತಾರ್ಹನೇ. ಆದರೆ ತಮಿಳ್ ಕಾಲೋನಿ ಅವರಿಗೆ ಆಲ್ಟರ್ನೇಟ್ ಏನನ್ನೋದನ್ನು ತೀರ್ಮಾನ ಮಾಡಿ ಕೊಡಬೇಕು ಅನ್ನುವಂಥದ್ದು ಕೂಡ ಒಂದು ಸ್ಪಷ್ಟತೆಯಾಗಿ ತಿಳಿಸಬೇಕು ಅನ್ನುವಂಥದ್ದು ಕೂಡ ನಮ್ಮ ಆಗ್ರಹವಾಗಿದೆ.
ಗೋಷ್ಠಿಯಲ್ಲಿ ನಗರಕನ್ಯೆ ಜಗದೀಶ್, ಶಿವಣ್ಣ, ಲಿಂಗಮ್ಮ, ಲತಾ, ವಿಜಯ್, ರವಿ, ದೊರೆ ಇದ್ದರು. ಮದ್ದೂರು ತಾಲೂಕಿನ ಮಾದನಾಯಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಸಿದ್ದರಾಮೇಶ್ವರ ದೇವಾಲಯ ಜೀರ್ಣೋದ್ಧಾರಣೆಗೊಂಡಿದ್ದು 5 ಕೋಟಿಗೂ ಹೆಚ್ಚಿನ ವೆಚ್ಚದಲ್ಲಿ ನಿರ್ಮಾಣಗೊಂಡಿದೆ. ಜೂನ್ 8ರ ಭಾನುವಾರ ದೇವಾಲಯ ಲೋಕಾರ್ಪಣೆಗೊಳ್ಳಲಿದೆ. ಮದ್ದೂರು ತಾಲೂಕಿನ ಮಾದನಾಯಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಸಿದ್ದರಾಮೇಶ್ವರ ದೇವಾಲಯ ಜೀರ್ಣೋದ್ಧಾರಗೊಂಡಿದ್ದು ಸುಮಾರು 5-6 ಕೋಟಿಗೂ ಹೆಚ್ಚಿನ ವೆಚ್ಚದಲ್ಲಿ ನಿರ್ಮಾಣಗೊಂಡಿದೆ. ಶ್ರೀ ಸಿದ್ದರಾಮೇಶ್ವರ ದೇವಾಲಯದ ಜೀರ್ಣೋದ್ಧಾರ ಟ್ರಸ್ಟ್ ಅಧ್ಯಕ್ಷರಾದ ಮಾದನಾಯಕನಹಳ್ಳಿ ರಾಜಣ್ಣರವರ ನೇತೃತ್ವದಲ್ಲಿ ನೂತನ ದೇವಾಲಯ ಲೋಕಾರ್ಪಣೆಗೆ ಸಿದ್ಧಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಬೃಹತ್ ಸಭಾಂಗಣವನ್ನು ಕೂಡ ದೇವಾಲಯದ ಪಕ್ಕದಲ್ಲಿ ನಿರ್ಮಾಣ ಮಾಡಲಾಗಿದೆ. ಜೂನ್ 8ರ ಭಾನುವಾರ ಮಠಾಧೀಶರ, ರಾಜಕಾರಣಿಗಳ ಹಾಗೂ ಅಪಾರ ಭಕ್ತರ ಸಮ್ಮುಖದಲ್ಲಿ ಲೋಕಾರ್ಪಣೆಗೊಳ್ಳಲಿದೆ ಅಂತ ಆಡಳಿತ ಮಂಡಳಿ ತಿಳಿಸಿದ್ದಾರೆ. ಸುಮಾರು ಎಷ್ಟು ವೆಚ್ಚ ಆಗಿದೆ? ಎಷ್ಟು? 8 ಕೋಟಿ. ಓಕೆ, 8 ಕೋಟಿ. ಎಷ್ಟು ವರ್ಷದಿಂದ ಇದೆ? 5 ವರ್ಷ ಆಯ್ತು. 5 ವರ್ಷ ಆಯ್ತಾ? ಓಕೆ, ಏನೇನೆಲ್ಲ ಕಾರ್ಯಕ್ರಮ ಇರುತ್ತೆ ಹೇಳ್ತಾವೆ? ಪೂಜಾ ಕಾರ್ಯಕ್ರಮಗಳು ಈಗ ನೆನ್ನೆ ಸ್ಟಾರ್ಟ್ ಆಗಿದೆ. 2ನೇ ತಾರೀಕಿಂದ. ನಾಳೆನೂ ಇರುತ್ತೆ, ನಾಳಿದ್ದು ಇರುತ್ತೆ. 8ಕ್ಕೆ ಏನು ಕಾರ್ಯಕ್ರಮ? 8ಕ್ಕೆ ಬ್ರಹ್ಮಕಳಸ. 5ನೇ ತಾರೀಕು ಬಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ, ಕುಂಭಾಭಿಷೇಕ ಎಲ್ಲ ಇರುತ್ತೆ. 8ನೇ ತಾರೀಕು ಬ್ರಹ್ಮಕಳಶೋತ್ಸವ. ಓಕೆ, ಈಗ 5ನೇ ತಾರೀಕು ಎಲ್ಲ ದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಓಕೆ, ಈಗ 8ನೇ ತಾರೀಕು ನಮಗೆ ಮುಖ್ಯ ಸ್ವಾಮೀಜಿಗಳಾದಂಥ ನಿರ್ಮಲಾನಂದನಾಥ ಸ್ವಾಮೀಜಿ ಬರ್ತಾ ಇದ್ದಾರೆ. ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂಥ ವೀರೇಂದ್ರ ಹೆಗಡೆ ಅವರು ಬರ್ತಾ ಇದ್ದಾರೆ. ಓಕೆ, ಹಾಗೆಯೇ ಸುತ್ತೂರು ಮಠದ ಶ್ರೀ ಅವರು ಬರ್ತಾ ಇದ್ದಾರೆ. ಹಾಗೆಯೇ ನಿಶ್ಚಲಾನಂದ ಸ್ವಾಮೀಜಿ, ಪುರುಷೋತ್ತಮಾನಂದ ಸ್ವಾಮೀಜಿ ಹಾಗೂ ತುಮಕೂರು ಮಠದ ನಂಜಾವಧೂತ. ಹಾಗೆ ನಮ್ಮ ಮಾನ್ಯ ನಮ್ಮ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು, ಹಾಗೆ ಕೇಂದ್ರ ಸಚಿವರಾದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದಂಥ ಕುಮಾರಸ್ವಾಮಿ ಅವರು, ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಲರಾಯಸ್ವಾಮಿ ಅವರು. ಬೆಂಗಳೂರಿನಲ್ಲಿ ಬುಧವಾರ ನಡೆದ ವಿಜಯೋತ್ಸವದ ದುರಂತದಲ್ಲಿ ಕಾಂಗ್ರೆಸ್ನ ಆಡಳಿತ ವೈಫಲ್ಯ ಎದ್ದು ಕಾಣುತ್ತಿದೆ ಅಂತ ಬಿಜೆಪಿ ರಾಜ್ಯ ವಕ್ತಾರ ಅಶೋಕ್ ಲೇವಡಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯ ವಕ್ತಾರ ಅಶೋಕ್ ರವರು 3 ಭಾಗಗಳಲ್ಲಿ ತರಾತುರಿಯಲ್ಲಿ ಆಯೋಜನೆ ಮಾಡಿದ ಕಾರ್ಯಕ್ರಮ, ರಾಜ್ಯದಲ್ಲಿ ನಡೆಯುತ್ತಿರುವ ಹತ್ಯೆಗಳು, ಅಪರಾಧಗಳು, ಮತಗಳ ನಡುವಿನ ಕಲಹಗಳು ಕಾಂಗ್ರೆಸ್ ಸರ್ಕಾರದ ಕಾನೂನು ವ್ಯವಸ್ಥೆಗೆ ಕನ್ನಡ ಹಿಡಿದಂತಾಗಿದೆ ಎಂದು ಹೇಳಿದರು. ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಹಿರಿತನಕ್ಕೆ ತಕ್ಕ ಗೌರವವನ್ನು ಕಾಂಗ್ರೆಸ್ ಸರ್ಕಾರ ನೀಡುತ್ತಿಲ್ಲ. ಕಾಂಗ್ರೆಸ್ನಲ್ಲಿ ಜಿಲ್ಲೆಗೊಬ್ಬರಂತೆ ಗೃಹ ಮಂತ್ರಿಗಳಿದ್ದಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಗೃಹ ಮಂತ್ರಿಗಳಂತೆ ವರ್ತಿಸುತ್ತಿದ್ದಾರೆ. ಆಯಾ ಜಿಲ್ಲೆಗಳಲ್ಲಿ ನಡೆಯುವ ದುರಂತಗಳನ್ನು ಆಯಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ನಿಯಂತ್ರಿಸಲು ಮುಂದಾಗಿದ್ದು, ರಾಜ್ಯದಲ್ಲಿ ಗೃಹ ಮಂತ್ರಿಗಳು ಇದ್ದಾರೆ ಎಂದು ಪ್ರಶ್ನೆ ಮಾಡಿದರು. ಕೇಂದ್ರ ಸರ್ಕಾರದಿಂದ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ 2 ಹಂತದಲ್ಲಿ ಜಿಲ್ಲೆಗೆ ಅಭಿವೃದ್ಧಿ ಕಾರ್ಯ ನಡೆದಿದ್ದು, ಜಿಲ್ಲೆಯ ಶಾಸಕರು ಹಾಗೂ ಕೃಷಿ ಮಂತ್ರಿಗಳು ಏನು ಕೊಡುಗೆ ನೀಡಿದ್ದಾರೆ ಎಂಬುದನ್ನು ಬಹಿರಂಗಪಡಿಸುವಂತೆ ಆಗ್ರಹಿಸಿದ ಅವರು, ಗ್ಯಾರಂಟಿ ಹೆಸರಿನಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಹೊರೆ ಹೊತ್ತ ಸರ್ಕಾರ ಅಭಿವೃದ್ಧಿ ನೀಡುವಲ್ಲಿ ವಿಫಲವಾಗಿದೆ ಎಂದು ಹೇಳಿದರು. ನಾಗಮಂಗಲದ ಗಣೇಶ ವಿಸರ್ಜನೆ ಒಂದು ಎಕ್ಸಾಂಪಲ್ಲು. ಇವೆಲ್ಲನೂ ಸಹ ನಿಮಗೆ ಕಾಂಗ್ರೆಸ್ ಆಡಳಿತ, ಅಂದರೆ ನಾನು ಮಂಡ್ಯದ ಎಕ್ಸಾಂಪಲ್ನೇ ಇಟ್ಕೊಂಡು ಹೇಳ್ತಾ ಇದ್ದೀನಿ, ನಿಮಗೆ ಇಡೀ ರಾಜ್ಯಾದ್ಯಂತ ಅನೇಕ ಉದಾಹರಣೆಗಳಿವೆ. ಪಾಕಿಸ್ತಾನ ಜಿಂದಾಬಾದಿಂದ ಹಿಡ್ಕೊಂಡು ಬೆಳಗಾವಿನಲ್ಲಿ ಆದಂತಹ ರೇಪ್ ಕೇಸ್ ಏನಿತ್ತು, ಮೊನ್ನೆ ಒಂದು 6 ವರ್ಷದ ಮಗು ಮೇಲೆ ರೇಪ್ ಕೇಸ್ ಆಗಿದೆ, ಮತ್ತು ನಮ್ಮ ರಾಮನಗರದಲ್ಲಿ ಆಗಿದ್ದಂತಹ ರೇಪ್ ಕೇಸಸ್ ಇರ್ಬೋದು. ಇದೆಲ್ಲನೂ ಒಂದು ಸಾಕ್ಷಿ ಅಷ್ಟೆ. ಆದರೆ ಏನಕ್ಕಪ್ಪ ಹಿಂಗೆ ಆಗ್ತಿದೆ ಅಂತ ಹೇಳಿದ್ರೆ, ನನ್ನ ಒಂದು ವಿಶ್ಲೇಷಣೆ ಏನು ಅಂದರೆ, ಇವರು ಇಂಗ್ಲೀಷಲ್ಲಿ ಹೇಳ್ತೀವಿ ದೇ ಹ್ಯಾವ್ ಚೂಡ್ ಮೋರ್ ದೆನ್ ದೇ ಕ್ಯಾನ್ ಬೈಟ್ ಅಂತೇಳಿ. ಅಂದರೆ ನಾವು ಅಕ್ಕಿನ ಬಾಯಲ್ಲಿ ಹಾಕ್ಕೊಂಬಿಟ್ಟಿದ್ದೀವಿ, ನಮ್ಮ ಕೈಯಲ್ಲಿ ಅಗೀಲಿಕ್ಕೆ ಆಗ್ತಿಲ್ಲ ಮತ್ತು ನುಂಗೋಕ್ಕೂ ಆಗ್ತಿಲ್ಲ. ಈ ರೀತಿ ಕಾಂಗ್ರೆಸ್ ಅವರು ಮಾಡ್ಕೊಂಡಿದ್ದಾರೆ. ಒಂದು ಗ್ಯಾರಂಟಿ ಅಂತ ಹೇಳಿಕೊಂಡು ಜನಗಳಿಗೆ ಮೋಸನೂ ಮಾಡ್ಕೊತಿದ್ದಾರೆ ಮತ್ತು ಅವ್ರ ಕಾರ್ಯಕರ್ತರನ್ನು ಸಾಕ್ತಿದ್ದಾರೆ. ಹಾಗೆ ಎರಡನೇದು, ಸರ್ಕಾರ ಕಾನೂನು ಸುವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ವಿಫಲತೆಯನ್ನು ಕಂಡಿದೆ. ಬುಧವಾರ ನಡೆದ ದುರಂತದ ನೈತಿಕ ಜವಾಬ್ದಾರಿ ಹೊತ್ತು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಗೃಹ ಮಂತ್ರಿಗಳು ರಾಜೀನಾಮೆ ನೀಡಬೇಕು, ಅಧಿಕಾರ ಸಹಿತ ನ್ಯಾಯಾಂಗ ಸಮಿತಿ ರಚಿಸಿ ದುರಂತದ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಗೋಷ್ಠಿಯಲ್ಲಿ ಅಶೋಕ್, ವಸಂತ್ ಕುಮಾರ್, ಸಿಟಿ ಮಂಜುನಾಥ್ ಹಾಗೂ ನಾಗಾನಂದ ಉಪಸ್ಥಿತರಿದ್ದರು. ಕೆಆರ್ಎಸ್ ಅಣೆಕಟ್ಟೆ ಅಮ್ಯೂಸ್ಮೆಂಟ್ ಪಾರ್ಕ್, ಕಾವೇರಿ ಆರತಿ ಯೋಜನೆ ಹಾಗೂ 3ನೇ ಹಂತದಲ್ಲಿ ಬೆಂಗಳೂರಿಗೆ ಕುಡಿಯುವ ನೀರಿನ ಯೋಜನೆಗಳು ಅಣೆಕಟ್ಟೆಗೆ ಅಪಾಯ ತರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡಲೇ ಮಧ್ಯಪ್ರವೇಶಿಸಿ ರದ್ದುಪಡಿಸಬೇಕು ಅಂತ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಸುನಂದ ಜಯರಾಮ್ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಸುನಂದ ಜಯರಾಮ್ ಅವರು, ಕೆಆರ್ಎಸ್ ಅಣೆಕಟ್ಟೆ ಬಳಿ ಮೋಜು ಮಸ್ತಿಗಾಗಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ, ಅವಶ್ಯಕತೆ ಇಲ್ಲದ ಕಾವೇರಿ ಆರತಿ ಅಗತ್ಯವಿಲ್ಲ. ರೈತರ ಬದುಕು ಹಸನಾಗಿಸಲು ನಿರ್ಮಾಣವಾದ ಅಣೆಕಟ್ಟೆಯ ನೀರು ಬೆಂಗಳೂರಿಗೆ ಹಂತ ಹಂತವಾಗಿ ಕೊಂಡೊಯ್ಯುತ್ತಿದ್ದು, ಈ ಭಾಗದ ರೈತರ ಬದುಕನ್ನು ದುಸ್ತರಕ್ಕೆ ದೂಡಲಾಗುತ್ತಿದೆ ಎಂದು ಹೇಳಿದರು. ಸರ್ಕಾರ ಅಭಿವೃದ್ಧಿ ಹೆಸರಿನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಾವೇರಿ ಆರತಿಗೆ 100 ಕೋಟಿ ರೂಪಾಯಿ, ಬೆಂಗಳೂರಿಗೆ ನೀರು ಕೊಂಡೊಯ್ಯಲು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿದ್ದು, ಈ ಎಲ್ಲ ಯೋಜನೆಗಳು ಅಣೆಕಟ್ಟಿನ ಭದ್ರತೆಗೆ ಧಕ್ಕೆ ತರುವಂತಾಗಿದೆ. ಇವನ್ನು ಕೂಡಲೇ ಕೈಬಿಡುವುದಾಗಿ ಸರ್ಕಾರ ಘೋಷಣೆ ಮಾಡಬೇಕಂತ ಒತ್ತಾಯಿಸಿದರು.
ಅಣೆಕಟ್ಟಿನ ವ್ಯಾಪ್ತಿಗೆ ಶ್ರೀರಂಗಪಟ್ಟಣದ 3 ಹಾಗೂ ಪಾಂಡವಪುರದ 3 ಸೇರಿ ಒಟ್ಟು ಅನೇಕ ಗ್ರಾಮ ಪಂಚಾಯಿತಿಗಳು ಬರಲಿದ್ದು, ಈ ಯೋಜನೆಗಳ ವಿರುದ್ಧವಾಗಿ 4 ಗ್ರಾಮ ಪಂಚಾಯಿತಿಗಳು ಹಕ್ಕು ಮಂಡಿಸಿದ್ದು, ಒಂದು ಗ್ರಾಮ ಪಂಚಾಯಿತಿ ತನ್ನ ನಿಲುವು ತಿಳಿಸಿಲ್ಲ, ಮತ್ತೊಂದು ಗ್ರಾಮ ಪಂಚಾಯಿತಿ ಡೋಲಾಯಮಾನ ಸ್ಥಿತಿಯಲ್ಲಿ ಸ್ಥಿರತೆಯನ್ನು ತೋರುತ್ತಿದೆ ಅಂತ ಹೇಳಿದರು. ಈ ಸಂಬಂಧ ವಿಪಕ್ಷಗಳು, ಜಿಲ್ಲೆಯ ಸಂಸದರು, ಸ್ಥಳೀಯ ಶಾಸಕರು ಚಗಾರವೆತ್ತುತ್ತಿಲ್ಲ. ಜಿಲ್ಲೆಯ ಶಾಸಕರುಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಈ ಬಗ್ಗೆ ಎಷ್ಟೇ ತಾಕುವಂತ ಹೇಳಿದರೂ ತಲೆಗೆ ಹೋಗುತ್ತಿದ್ದು, ಅವರಿಗೆ ಹೆಚ್ಚಿಗೆ ಗಂಟೆ ನೀಡುತ್ತಿದ್ದೇವೆ. ಯಾರೂ ಸದರಿ ಯೋಜನೆಗಳ ಹೆಸರಿನಲ್ಲಿ ಅಣೆಕಟ್ಟೆಯ ಬಳಿಯೂ ಸುಳಿಯಬಾರದು. ಈ ಸಂಬಂಧ ಎಚ್.ಡಿ. ಕುಮಾರಸ್ವಾಮಿ ಧ್ವನಿ ಎತ್ತಬೇಕು ಅಂತ ಒತ್ತಾಯಿಸಿದರು. ಕರ್ನಾಟಕ ಸರ್ಕಾರದಲ್ಲಿ ಒಬ್ಬರು ಪ್ರಮುಖ ವ್ಯಕ್ತಿಯಾಗಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ KRS ಅಣೆಕಟ್ಟೆಯ ಮೇಲೆ ಯಾಕೆ ಇಷ್ಟು ದೃಷ್ಟಿ? ಅವರು ಅಭಿವೃದ್ಧಿಯ ಹೆಸರಲ್ಲಿ ಮಾಡ್ತಕ್ಕಂಥ ಈ ಮಾರಕ ಯೋಜನೆಗಳು ಇಡೀ ಕಟ್ಟೆಯನ್ನು ಅವಲಂಬಿಸಿರ್ತಕ್ಕಂಥ ಕೋಟ್ಯಾನು ಜನರ ಬದುಕಿಗೆ ಕರಾಳ ಆಗುತ್ತಲ್ಲ. ಇದನ್ನು ನಾವು ಹೇಗೆ ಒಪ್ಕೊಳ್ಳೋಕ್ಕೆ ಸಾಧ್ಯ? ಇಷ್ಟೆಲ್ಲ ವಿರೋಧ ವ್ಯಕ್ತ ಆಗಿದ್ದರೂ ಕೂಡ ಈ ಜಿಲ್ಲೆಯ ಪಾರ್ಲಿಮೆಂಟ್ ಮೆಂಬರ್ ಸಂಸದರು ಒಂದು ಅಕ್ಷರ ಬಾಯ್ಬಿಟ್ಟಿಲ್ಲ. ವಿರೋಧ ಪಕ್ಷದಲ್ಲಿದ್ದಾರೆ ಎಲ್ಲ, ಯಾರೂ ಚಕಾರ ಎತ್ತುತ್ತಾ ಇಲ್ಲ. ಅವರಿಗೆ ನಾವು ಯಾವ ರೀತಿ ಎಚ್ಚರಿಕೆ ಹೇಳಬೇಕಾಗತ್ತೆ? ಶಿವಕುಮಾರ್ ಅವರು, ಹಾಗೆಯೇ ಕುಮಾರಸ್ವಾಮಿಯವರು, ಜಿಲ್ಲಾ ಜವಾಬ್ದಾರಿ ಹೊತ್ತಂಥ ಉಸ್ತುವಾರಿ ಸಚಿವರುಗಳು, ಎಲ್ಲರನ್ನು ಒಳಗೊಂಡಂತೆ ಶಾಸಕರು ಕೂಡ, ಸ್ಥಳೀಯ ಶಾಸಕರುಗಳು ಇದಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಇವರು ಅಭಿವೃದ್ಧಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಮಂಡ್ಯ ಶಾಸಕರು ಹೋರಾಟಗಾರರಿಗೆ ಪ್ರಶ್ನೆ ಮಾಡೋದೇ ಕೆಲಸ, ರೈತ ಸಂಘದವರಿಗೆ ಅಭಿವೃದ್ಧಿ ಮಾಡಿನ ಅಡ್ಡಿಪಡಿಸ್ತಾರೆ ಅಂತಾರೆ. ಅಣೆಕಟ್ಟೆಯ ಭದ್ರತೆಗೆ ಧಕ್ಕೆ ತರುವಂಥ, ಅಣೆಕಟ್ಟೆಯ ನಂಬಿರುವಂಥ ಕೋಟ್ಯಾನು ಜನರ ಬದುಕಕ್ಕೆ ಕರಾಳ ಆಗಿರುವಂಥ ಈ ಯೋಜನೆ ಅಭಿವೃದ್ಧಿದ? ರೈತ ಚಳುವಳಿ ಹಾಗೆ ಅನೇಕ ಜನಪರ ಚಳುವಳಿಗಳು ಮಾಡ್ಕೊಂಡು ಬಂದಿರುವಂಥ ನೆಲ, ಜಲ, ನಾಡು, ನುಡಿ, ನಮ್ಮ ಬದುಕು, ಈ ಹೋರಾಟ ಪ್ರಶ್ನೆ ಅವರಿಗೆ ದುರಭ್ಯಾಸನ? ಶಾಸಕರನ್ನೂ ಸೇರಿ, ಚುನಾಯಿತರೆಲ್ಲರನ್ನೂ ಸೇರಿ ಎಚ್ಚರಿಕೆ ಗಂಟೆ ಇವತ್ತು ನಾವು ಬಾರಿಸ್ತಾ ಇರೋದು. ಇಲ್ಲಿವರೆಗೆ ನಾವು ಹೇಳ್ಕೊಂಡು ಬಂದ್ವಿ, ಇದು ಅಪಾಯ ಬೇಡ. 18ರಲ್ಲಿ ಡಿಸ್ನಿಲ್ಯಾಂಡ್ ಆಗಿತ್ತು, ಎಲ್ಲ ಹೋರಾಟ ಮಾಡಿದ್ವಿ, ನಿಲ್ಲಿಸಿದ್ರು. ಮತ್ತ್ಯಾಕೆ ಈ ಯೋಚನೆಗಳು? ಅದು ಅಣೆಕಟ್ಟೆ ಬಳಿ, ಕಾವೇರಿ ಆರತಿ ಅಣೆಕಟ್ಟೆ ಬಳಿ 10,000 ಜನ ಅಂತೆ ಒಂದಿನಕ್ಕೆ. 10,000 ಜನಕ್ಕೆ 4,000 ವೆಹಿಕಲ್ನ ನಾವು ವಾಹನ ಅಂದಾಜು ಮಾಡ್ಕೊಳ್ಳಿ. ವಾಹನದ ಮೂಲಕ ಬರುವಂಥ ಹೊಗೆ, 10,000 ಜನರಿಂದ ಬರುವಂಥ ಶಬ್ದ, ಜಲಮಾಲಿನ್ಯ, ಪರಿಸರ ಮಾಲಿನ್ಯ, ಅಣೆಕಟ್ಟೆಗೆ ಅತಿ ಹತ್ತಿರದಲ್ಲಿರುವಂಥದ್ದು. ಯಾವ ಚುನಾಯಿತ ಪ್ರತಿನಿಧಿ ಇದಕ್ಕೆ ನಮಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಇದೆ? ಇದು ಸರಿ, ಇದು ಅಭಿವೃದ್ಧಿ ಅಂತ ಹೇಗೆ ಕೊಡ್ತಾರೆ ಇದನ್ನ? ನಾವು ವೈಜ್ಞಾನಿಕವಾಗಿ, ಪರಿಸರವಾಗಿ, ನಾವು ಸಮಾಜಮುಖಿಯಾಗಿ ಚಿಂತನೆ ಮಾಡಿರೋದು ಅಣೆಕಟ್ಟೆ ಹತ್ರ ಸುಳಿಯಕ್ಕೆ ಕೂಡ್ದಿವರು. ಕಾಮಗಾರಿ ಈಗ ಶುರು ಮಾಡಿರೋದು ಈ ಕೂಡಲೇ ನಿಲ್ಲಬೇಕು. ಡಿ.ಕೆ. ಶಿವಕುಮಾರ್ ಅವರು ಈ ಯೋಜನೆಯಿಂದ ಹಿಂದೆ ಸರಿದೇ ಹೋದರೆ ಮಂಡ್ಯಕ್ಕೆ ಬರೋಂಗಿಲ್ಲ. ಅವರು ಕುಮಾರಸ್ವಾಮಿಯವರು ಈ ಬಗ್ಗೆ ದನಿ ಎತ್ತಿ, ಮಂಡ್ಯ ಜಿಲ್ಲೆಯ ಸಂಸದರು, ವಿರೋಧ ಪಕ್ಷದಲ್ಲಿರೋರು ದನಿ ತೆಗಿಬೇಕವರು. ತೆಗಿಲಿಲ್ಲ ಅಂದರೆ ಬರೋಂಗಿಲ್ಲ ಮಂಡ್ಯಕ್ಕೆ. ಉಸ್ತುವಾರಿ ಸಚಿವರು ಎಷ್ಟು ಬಾರಿ ಹೇಳ್ತೀವಿ ಅವರಿಗೆ, ಅವರಾದರೂ ಮಾತಾಡಬೇಕು, ಜವಾಬ್ದಾರಿ ತಗೋಬೇಕು. ಮಾತಾಡಿಲ್ಲ. ಪಕ್ಷ ಯಾವುದಾದ್ರೇನು, ಪಕ್ಷ ಪಾರ್ಟಿ ವಿಚಾರ ಇಲ್ಲಿ ಬರೋದೇ ಇಲ್ಲ. ಆದರೆ ಆಡಳಿತದಲ್ಲಿ ಪಾರ್ಟಿ ಇರೋರು, ಇವತ್ತು ಅಧಿಕಾರ ಅನುಭವಿಸ್ತಾ ಇರೋರು ಇಂಥ ಯೋಜನೆಗೆ ವಿರೋಧ ವ್ಯಕ್ತಪಡಿಸಬೇಕು. ಗೋಷ್ಠಿಯಲ್ಲಿ ರೈತ ಮುಖಂಡರಾದ ಕೆ. ಬೋರಯ್ಯ, ಇಂಡುವಳಿ ಚಂದ್ರಶೇಖರ್, ಮಂಜುನಾಥ್, ಎಸ್. ನಾರಾಯಣ್, ಕೃಷ್ಣ, ಪಾಪಣ್ಣ, ರವಿಶಂಕರ್, ನರಸಿಂಹ ಉಪಸ್ಥಿತರಿದ್ದರು. ಪ್ರಸ್ತುತ ತಲೆಮಾರಿನ ವಿದ್ಯಾರ್ಥಿಗಳಿಗೆ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆಗಳನ್ನು ತಿಳಿಸುವುದು ಅಗತ್ಯವಾಗಿದೆ ಅಂತ ರಾಜ್ಯ ರೈತರ ಹಾಗೂ ಕಾರ್ಮಿಕರ ಹಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಅಶೋಕ್ ಕುಮಾರ್ ಅಭಿಪ್ರಾಯಪಟ್ಟರು. ಪ್ರಸ್ತುತ ತಲೆಮಾರಿನ ವಿದ್ಯಾರ್ಥಿಗಳಿಗೆ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆಗಳನ್ನು ತಿಳಿಸುವುದು ಅಗತ್ಯವಿದೆ ಅಂತ ರಾಜ್ಯ ರೈತರ ಹಾಗೂ ಕಾರ್ಮಿಕರ ಹಿತರಕ್ಷಣಾ ಟ್ರಸ್ಟ್ ರಾಜ್ಯಾಧ್ಯಕ್ಷರಾದ ಅಶೋಕ್ ಕುಮಾರ್ ತಿಳಿಸಿದರು. ಮಂಡ್ಯದ ಮಾಜಿ ಪುರಸಭೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಜ್ಯ ರೈತರ ಹಾಗೂ ಕಾರ್ಮಿಕರ ಹಿತರಕ್ಷಣಾ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಮೈಸೂರು ಅರಸರ ಮನೆತನದಲ್ಲಿ ಜನಿಸಿದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ 141ನೇ ವರ್ಷ ಸಂವತ್ಸರವನ್ನು ಮಂಡ್ಯದ ಜನತೆ ಸಡಗರ ಸಂಭ್ರಮದಿಂದ ಮನೆ ಹಬ್ಬದ ರೀತಿ ಆಚರಿಸಬೇಕಿದೆ. ವಿದ್ಯಾರ್ಥಿಗಳಿಗೆ ಇವರ ಸಾಧನೆ ಮತ್ತು ಕೊಡುಗೆಗಳ ಬಗ್ಗೆ ಮಾಹಿತಿ ನೀಡುವ ಕಾರ್ಯಕ್ರಮಗಳು ರೂಪುಗೊಳ್ಳಬೇಕಾಗಿದೆ ಅಂತ ಹೇಳಿದರು. ಬ್ರಿಟಿಷ್ ಆಳ್ವಿಕೆ ವ್ಯವಸ್ಥೆಯಲ್ಲಿದ್ದ ಇವರು ಮೈಸೂರು ಪ್ರಾಂತ್ಯವನ್ನು ಆಳ್ವಿಕೆ ನಡೆಸಿ ಅಪಾರ ಕೊಡುಗೆ ನೀಡಿ ಕೀರ್ತಿ ತಂದಿದ್ದಾರೆ ಅಂತ ಸ್ಮರಿಸಿಕೊಂಡರು. ರೈತರ ಜೀವನಾಡಿ KRS ಅಣೆಕಟ್ಟೆ ಕಟ್ಟಿಸಿ ಕಾವೇರಿ ಕೊಡದ ರೈತರಿಗೆ ಅನ್ನದಾತರಾದರು ಅಂತ ಅವರು ಅವರನ್ನು ಸ್ಮರಿಸಿಕೊಂಡರು. ನಮಗೆ ತುಂಬ ಜನಕ್ಕೆ ಇತ್ತೀಚಿನ ವಿದ್ಯಾರ್ಥಿಗಳಿಗೆ ತುಂಬ ಹೆಸರು ಗೊತ್ತಿಲ್ಲ. ನಮ್ಮ ಮೈಸೂರು ರಾಜವಂಶಸ್ಥರಲ್ಲಿ ಅತಿ ಹೆಚ್ಚು ಮಂಡ್ಯ ಜಿಲ್ಲೆಗೆ, ಮೈಸೂರು ವಿಭಾಗಕ್ಕೆ, ನಮ್ಮ ರಾಜ್ಯಕ್ಕೆ ಹೆಚ್ಚು ಕೊಡುಗೆಗಳನ್ನ ಕೊಟ್ಟಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಇರ್ತಕ್ಕಂಥ 2 ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು 125 ವರ್ಷ ಹಿಂದೆನೇ ಅವರ ಕೊಡುಗೆ ಇದೆ.
ಈ ಥರದ 10 ಹಲವಾರು ಯೋಜನೆಗಳನ್ನು ನಮ್ಮ ನಾಡಿಗೆ ಕೊಟ್ಟಂಥ ಕೀರ್ತಿ ನಾಡೋಜ ಕೃಷ್ಣರಾಜರಿಗೆ ಸಲ್ಲುತ್ತೆ. ಜೊತೆಗೆ ಮಹಿಳೆಯರನ್ನ ಮುಂದೆ ತರಬೇಕು, ವಿದ್ಯಾರ್ಥಿನಿಯರನ್ನ ಮುಂದೆ ತರಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಮೈಸೂರಿನಲ್ಲಿ ಅವರಿಗೆ ವಿಶೇಷವಾಗಿ ಮಹಾರಾಣಿ ಕಾಲೇಜ್ ಅಂತದನ್ನ ತೆರೀತಾರೆ. ಅದೇ ರೀತಿ ಮಂಡ್ಯದ ಜನರಿಗೆ KRS ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ಕೊಡ್ತಾರೆ. ಇದೇ ರೀತಿ ಸಾಹಿತ್ಯ ಪರಿಷತ್ ಆದ್ಯತೆ ಕೊಟ್ಟು ಕನ್ನಡವನ್ನು ಅಭಿವೃದ್ಧಿ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಕಾಂತ, ಪ್ರಾಂಶುಪಾಲರಾದ ಗೋರ್ಲಿಂಗೇಗೌಡ, ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ಅಭಿಲಾಷ್, ಚಿದಂಬರ್, ಮಲ್ಲಿಕಾರ್ಜುನಯ್ಯ, ಎಂ ಲೋಕೇಶ್, ಮುತ್ತುರಾಜ್ ಸೇರಿದಂತೆ ಇನ್ನಿತರರಿದ್ದರು. ದಲಿತ ಸಾಹಿತ್ಯ ಪರಿಷತ್ ವತಿಯಿಂದ ಪರಿಷತ್ನ ಜಿಲ್ಲಾ ಘಟಕ ಉದ್ಘಾಟನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜನ್ಮದಿನಾಚರಣೆ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನಾ ಸಮಾರಂಭ ಜೂನ್ 17ರ ಬೆಳಿಗ್ಗೆ 10:30ಕ್ಕೆ ನಗರದ KV ಶಂಕರೇಗೌಡ ಸಭಾಂಗಣದಲ್ಲಿ ಹಮ್ಮಿಕೊಂಡಿರುವುದಾಗಿ ಪರಿಷತ್ನ ಅಧ್ಯಕ್ಷರಾದ ಉರುಗಲವಾಡಿ ರಾಮಯ್ಯ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಉರುಗಲವಾಡಿ ರಾಮಯ್ಯ ಅವರು ಕಾರ್ಯಕ್ರಮವನ್ನು ಕನ್ನಡ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಉದ್ಘಾಟಿಸಲಿದ್ದು, ದಸಂಸ ಹಿರಿಯ ಮುಖಂಡ BS ಚಂದ್ರಶೇಖರ್ ಅಧ್ಯಕ್ಷತೆ ವಹಿಸುವರು ಅಂತ ಹೇಳಿದರು. ವಿವಿಧ ರಾಜ್ಯ ಪ್ರಶಸ್ತಿಗಳನ್ನು ಪಡೆದ ಸಾಧಕರುಗಳಾದ ಮಾಜಿ ಶಾಸಕಿ ಮಲಾಜಮ್ಮ, ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ ಗೌಡ, ಹಿರಿಯ ಪತ್ರಕರ್ತ ರಾಮದೇವ, ಉರುಗಲವಾಡಿ ರಾಮಯ್ಯ, ಎಸ್ ನಾಗರಾಜು, ಮಂಜುಳಾ ಆಲದಹಳ್ಳಿ ಇವರನ್ನು ರಂಗತಜ್ಞ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ರಾಜಪ್ಪ ದಳವಾಯಿ ಸನ್ಮಾನಿಸಲಿದ್ದು, ಸನ್ಮಾನಿತರ ಕುರಿತು ಮಾತನಾಡುವರು ಅಂತ ಹೇಳಿದರು. ದಸಂಸ ಹಿರಿಯ ಮುಖಂಡ ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಉರುಕೆಲೆಯ ಪ್ರಾಸ್ತಾವಿಕ ಮಾತನಾಡಲಿದ್ದು, ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಅರ್ಜುನ್ ಗೊಳಸಂಗಿ ದಲಿತ ಸಾಹಿತ್ಯ ಪರಿಷತ್ನ ಜಿಲ್ಲಾ ಘಟಕದ ಇದನ್ನು ಉದ್ಘಾಟಿಸುವರು ಅಂತ ಹೇಳಿದರು. ಅನೇಕ ಕಾರ್ಯಕ್ರಮಗಳು ರಾಜ್ಯದಾದ್ಯಂತ ನಡೆದಿವೆ. ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಆ ಥರದ ಒಂದು ಚಟುವಟಿಕೆಯನ್ನು ನಾವು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ದಲಿತ ಸಾಹಿತ್ಯ ಪರಿಷತ್ತು ಮಂಡ್ಯ ಜಿಲ್ಲಾ ಘಟಕ ಅಸ್ತಿತ್ವಕ್ಕೆ ಬಂದಿದೆ, ಸ್ಥಾಪನೆ ಮಾಡಿದ್ದೇವೆ ಮತ್ತು ಅದರ ಉದ್ಘಾಟನೆಯನ್ನು ಇದೇ ತಿಂಗಳ 7ನೇ ತಾರೀಕು ನಾವು ಮಾಡ್ತಿದ್ದೇವೆ. ಅದರ ಜೊತೆಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೇವೆ. ಹಾಗೆ ನಮ್ಮ ಜಿಲ್ಲೆಯಲ್ಲಿ ಕುಮಾರಿ ಮಲ್ಲಾಜಮ್ಮ ಅವರಿಗೆ ಡಾಕ್ಟರ್ ಅಂಬೇಡ್ಕರ್ ಪ್ರಶಸ್ತಿ ಬಂದಿದೆ. ಹಾಗೆ ಪ್ರೊಫೆಸರ್ ಜಯಪ್ರಕಾಶ್ ಗೌಡ್ರವರಿಗೆ GP ರಾಜರತ್ನಂ ಪರಿಚಾರಕ ಪ್ರಶಸ್ತಿ ಬಂದಿದೆ. ಹಾಗೆ ರಾಮದೇವ ರಾಕೆ ಮಳವಳ್ಳಿಯವರು ಇವರು ಪ್ರಜಾವಾಣಿ ಪತ್ರಿಕೆಯಲ್ಲಿ ಕೆಲಸ ಮಾಡಿದಂಥವ್ರು, ವಿವಿಧ ರೀತಿಯ ಪತ್ರಿಕೆಯಲ್ಲಿ ಕೆಲಸ ಮಾಡಿದಂಥವ್ರು, ಇವ್ರಿಗೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಪ್ರಶಸ್ತಿ ಬಂದಿದೆ. ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾದಂಥ ಗೊಲ್ಲಹಳ್ಳಿ ಶಿವಪ್ರಸಾದ್ರವರು ಮಾಡಲಿದ್ದಾರೆ. ಅಧ್ಯಕ್ಷತೆಯನ್ನು ಪ್ರೊಫೆಸರ್ BS ಚಂದ್ರಶೇಖರನ್ ಅವರು ನಿವೃತ್ತ ಪ್ರಾಂಶುಪಾಲರು ಮತ್ತು ದಲಿತ ಚಳವಳಿ ಹಿರಿಯ ಮುಖಂಡರು ಮತ್ತು ನಮ್ಮ ದಲಿತ ಸಾಹಿತ್ಯ ಪರಿಷತ್ತಿನ ಗೌರವ ಅಧ್ಯಕ್ಷರು ಕೂಡ ಅವರು ವಹಿಸಲಿದ್ದಾರೆ. ಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ದೇವರಾಜ್ ಕೊಪ್ಪ, KC ಲೋಕೇಶ್, ನಿರ್ದೇಶಕರಾದ ಸತ್ಯನ್, ಗಾನಸುಮಾ, ಜಯರಾಮ್ ಇದ್ದರು. ಕೇರ್ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದಲ್ಲಿ ದಲಿತ ಯುವಕ ಸಾವಿನ ಪ್ರಕರಣದಲ್ಲಿ ಲೋಪವೆಸಗಿದ 4 ಮಂದಿ ಪೊಲೀಸ್ ಸಿಬ್ಬಂದಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ದಿವಾಕರ್ ಅವರನ್ನು ಅಮಾನತು ಮಾಡಿ ಪ್ರಕರಣದ ತನಿಖೆ ಕೈಗೊಳ್ಳಬೇಕು ಅಂತ ದ್ರಾವಿಡ ಕನ್ನಡಿಗರು ಚಳವಳಿ ಅಭಿಗೌಡ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಭಿಗೌಡ ಅವರು ಪ್ರಕರಣ ಸಂಬಂಧ ಪೊಲೀಸ್ ಸಿಬ್ಬಂದಿಗಳ ಲೋಪವಿರುವುದಾಗಿ ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರನ್ನು ಅಮಾನತು ಮಾಡಲು ಏಕೆ ಮೀನಮೇಷ ಎಣಿಸುತ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದರು. ಸಾವಿಗೀಡಾದ ಜಯಕುಮಾರ್ ಇಂದಿನ ದಿನವೇ ಪೊಲೀಸರಿಗೆ ದೂರು ನೀಡಿದರೂ ಕ್ರಮ ವಹಿಸದ ಕೇರ್ಪೇಟೆ ಪೊಲೀಸ್ ಠಾಣೆಯ CI ಆನಂದಗೌಡ, ತಪೇದಾರ್ ವೈರ್ಮಡಿ, SI ಸುಬ್ಬಯ್ಯ, DYSP ಚೆಲುವರಾಜ್ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಹೊರತು ಕ್ರಮ ವಹಿಸುತ್ತಿಲ್ಲ ಎಂದು ದೂರಿದರು. ಅಲ್ಲದೆ ಶವ ಪರೀಕ್ಷೆ ನಂತರ ಪರಿಹಾರ ನೀಡಿ ಕೈ ತೊಳೆದುಕೊಳ್ಳುವ ಉದ್ದೇಶದಿಂದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ದಿವಾಕರ್ ಶವವನ್ನು ಹೂಳುವ ಬದಲಾಗಿ ಸುಡುವಂತೆ ಕ್ರಮ ವಹಿಸಿದ್ದು, ಮುಂದಿನ ದಿನಗಳಲ್ಲಿ ಪತ್ತೆ ಪರೀಕ್ಷೆಗೆ ಅವಶ್ಯಕತೆ ಶವ ದೊರೆಯದಂತೆ ಮಾಡಿದ್ದಾರೆ ಅಂತ ದೂರಿದರು. ಈ 5 ಅಧಿಕಾರಿಗಳನ್ನು ಪ್ರಕರಣದ ತನಿಖೆಗೆ ನೇಮಿಸಿದ್ದು, ಕೂಡಲೇ ಇವರನ್ನು ಅಮಾನತು ಮಾಡುವಂತೆ ಅವರು ಒತ್ತಾಯಿಸಿದ್ದರು. ಹಾಗಾಗಿ ಎಲ್ಲ ಸಂಘಟನೆಯವರು, ಎಲ್ಲ ಜೀವಪರ ಇರುವಂಥ ವ್ಯಕ್ತಿಗಳು ಎಲ್ಲರೂ ಒತ್ತಾಯಿಸ್ತಾ ಇದ್ದೀವಿ. ಆದರೆ ಜಿಲ್ಲಾಧಿಕಾರಿಗಳಾಗ್ಬೋದು, ಇಲ್ಲ ಮಾನ್ಯ SP ಅವರಾಗ್ಬೋದು, ಆ ಕೆಲಸನ ಮಾಡ್ತಾನೇ ಇಲ್ಲ. ಅವ್ರ ಕೈಯಲ್ಲಿ ಇಲ್ವಾ? ಅವ್ರ ಮೇಲಧಿಕಾರಿಗಳಿಗಾದ್ರೂ ಹೇಳಿ ಅವರನ್ನು ತಗ್ಸಾಕುವಂಥ ಕೆಲಸ ಮಾಡಬೇಕು. ಆದರೆ ಇವರನ್ನೇ ತನಿಖಾ ಅಧಿಕಾರಿಗಳಾಗಿ ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ಇದು ಒಂದು ಫೇರು ಇನ್ವೆಸ್ಟಿಗೇಷನ್ ಆಗೋದಿಲ್ಲ. ಇವರು 5 ಜನ ಅಧಿಕಾರಿಗಳು, ಇನ್ನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಏನು ಲೋಪ ಎಸ್ಕವ್ರೆ ಅಂತಂದರೆ, ಇಂಥ ಒಂದು ಪ್ರಕರಣದಲ್ಲಿ ಪೋಸ್ಟ್ ಮಾರ್ಟಮ್ ಆದಮೇಲೆ ಅದನ್ನು ಉಣಿಸ್ಬೇಕಾಗಿತ್ತು ಮಣ್ಣಲ್ಲಿ, ಫರ್ದರ್ ಇನ್ವೆಸ್ಟಿಗೇಷನ್ ಬೇಕು ಅಂದರೆ ತೆಗಿಬೇಕು ಅಂತ. ಇವರು ಖುದ್ದು ತಾವೇ ನಿಂತು ಆ ಬಾಡಿನ ಸುಡಿಸಿದ್ದಾರೆ, ಪೂರ್ತಿ ಸುಡೋವರೆಗೂ ಕೂಡ ಅಲ್ಲೇ ಇದ್ದಾರೆ. ಏನು ಇಂಟ್ರೆಸ್ಟು? ಅಂಥ ಇಂಟ್ರೆಸ್ಟ್ ಏನು? ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಇರೋದು ಇಂಥ ಒಂದು ಕೃತ್ಯಗಳು ನಡಿಬಾರ್ದು. ನಡೆದ್ರೆ ಆ ತಾಲೂಕಲ್ಲಿ ಅವೇರ್ನೆಸ್ ಮೂಡಿಸ್ಬೇಕು. ಇಂಥದ್ದೊಂದು ಏನಾರು ನಡೀತು ಅಂದರೆ ಏನು ಪನಿಷ್ಮೆಂಟ್ ಆಗುತ್ತೆ ಅಂತ.
ಅದಕ್ಕೆ ಕೆಲಸನ ಸರಿಯಾಗಿ ಮಾಡ್ದೇನೆ ಯಾವುದೇ ಇಲಾಖೆಗಳು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ಅದರಲ್ಲಿ ಇದೆರಡು ಇಲಾಖೆ ಸಂಪೂರ್ಣವಾಗಿ ಜಿಲ್ಲೆ ಒಳಗೆ ವಿಫಲ ಆಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ. ಪರಿಸರ ರಕ್ಷಣೆ ಎಲ್ಲರ ಹೊಣೆ ಎಂದ ಜಿಲ್ಲಾಧಿಕಾರಿ ಕುಮಾರ. ಆರ್ಸಿಬಿ ಸಂಭ್ರಮಾಚರಣೆಯಲ್ಲಿ ಕೇರ್ಪೇಟೆ ಯುವಕನ ಬಲಿ. ರಾಯಸಮುದ್ರ ಗ್ರಾಮದಲ್ಲಿ ಮಡುಗಟ್ಟಿದ ಮೌನ. ಮೃತರ ಕುಟುಂಬಕ್ಕೆ ಶಾಸಕರ ಸಾಂತ್ವನ. ಡಾಕ್ಟರ್ ರಾಘವ್ ಸಾಹಿತ್ಯ ಪ್ರಶಸ್ತಿ ಮತ್ತು ಕೆ ಸಿಂಗಾರೇಗೌಡ ಪುಸ್ತಕ ಪ್ರಶಸ್ತಿ ಪ್ರದಾನ. ಕರ್ನಾಟಕ ಸಂಘ ಆಯೋಜನೆ. ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ ಜಯಪ್ರಕಾಶ ಗೌಡ ಹೇಳಿಕೆ. ಪರಿಸರ ದಿನಾಚರಣೆ ಪ್ರಯುಕ್ತ ಸಸಿ ನೆಡುವ ಕಾರ್ಯಕ್ರಮ. ಪ್ಲಾಸ್ಟಿಕ್ ಮುಕ್ತ ಪರಿಸರ ಘೋಷವಾಕ್ಯದೊಂದಿಗೆ ಆಯೋಜನೆ. ಕೃಷಿಕ ಅಲಿಯನ್ಸ್ ಸಂಸ್ಥೆ ಸ್ನೇಹ ಬಳಗ ನೇತೃತ್ವ. ಆರ್ಸಿಬಿ ಸಂಭ್ರಮದಲ್ಲಿ ದುರಂತ. ಕಾಂಗ್ರೆಸ್ ಆಡಳಿತ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿ. ಬಿಜೆಪಿ ರಾಜ್ಯ ವಕ್ತಾರ ಅಶೋಕ್ ಲೇವಡಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸೊನ್ನ ಟಿವಿ ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.